Good morning to everyone. So ಹೇಗಿದ್ದೀರಾ ತಾವೆಲ್ರು? ಐ ಹೋಪ್ ಸೊ ಎಲ್ರು ಹೆಲ್ದಿ ಆಗಿದ್ದೀರಾ ಅಂಡ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ಸೊ ಎಸ್, ನಾನು ಬಲ್ಕೀಸ್ ಸಾರಾ, ರೀಜನಲ್ ಟ್ರೈನರ್ ಫಾರ್ ಸೌತ್. ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಆಜಾದಿ ಕಿ ಪಾಠಶಾಲಾ ಥರ್ಸ್ಡೇ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ. ಸೊ ಈ ಥರ್ಸ್ಡೇ, ಈ ಗುರುವಾರ ಏನಿದೆ, ಸ್ಪೆಷಲಿ ನಾವು ಕಂಡಕ್ಟ್ ಮಾಡ್ತಾ ಇರೋದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರಿಕ್ವೈರ್ಡ್ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ಬಹುದು. ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ ಕಾನ್ಸೆಪ್ಟ್ ಪಾರ್ಟ್ 1. ಸೊ ಅದೇ ತರ ಇವತ್ತು ಪಾರ್ಟ್ 1 ಆಗುತ್ತೆ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ದು. ಸೊ ನಾಳೆ ಇರುತ್ತೆ ನಮ್ಮ ಪಾರ್ಟ್ 2 ಎಸೆನ್ಷಿಯಲ್ ಸ್ಕಿಲ್ಸ್ದು. ಸೊ ಇದು ಏನಪ್ಪಾ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಬ್ರೀಫ್ ಆಗಿ ಹೈಲೈಟ್ ಕೊಡಕ್ಕೆ ಕೂಡ ಇಷ್ಟ ಪಡ್ತಾ ಇದೀನಿ. ಸೊ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ ಅಂತ ಹೇಳಿದ ತಕ್ಷಣ, ಸೊ ನಾವು ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ. ಸೊ ಸೆಲ್ಲಿಂಗ್ ಕಾನ್ಸೆಪ್ಟ್ ಕೂಡ ಇರುತ್ತೆ. ಸೊ ಅದಕ್ಕಾಗಿ ಕೆಲವೊಂದು ಟಿಪ್ಸ್ ಅಥವಾ ಕೆಲವೊಂದು ಪ್ರೊಸೀಜರ್ಸ್ ನಾವು ನಮ್ಮ ಕಸ್ಟಮರ್ಸ್ ಅನ್ನು ಅಥವಾ ನಾವು ನಮ್ಮ ಪ್ರಾಸ್ಪೆಕ್ಟ್ ಅನ್ನು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕಿಂತ ಮುಂಚೆ ಒಂದು ಸಮಯವನ್ನು ಫಿಕ್ಸ್ ಮಾಡಿ ಅವರಿಗೆ ಇನ್ವೈಟ್ ಮಾಡುವಂಥದ್ದು ಇರುತ್ತೆ. ಸೊ ಅದಕ್ಕೆ ನಾವು ಇವತ್ತಿನ ಈ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ ಕಾನ್ಸೆಪ್ಟ್ ಅಲ್ಲಿ ಪಾರ್ಟ್ 1 ಆಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪಾರ್ಟ್ 1 ಪ್ರೋಗ್ರಾಮ್ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ದು ನಥಿಂಗ್ ಬಟ್ ಇನ್ವಿಟೇಷನ್ ಸ್ಕಿಲ್ಸ್ ಆರ್ ಅಪಾಯಿಂಟ್ಮೆಂಟ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಲೈಕ್ ನಾಟ್ ಓನ್ಲಿ ಮೋದಿಗೆ, ಸೊ ಬೇರೆ ತರಹದ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇರುವಾಗ ಕೂಡ ಏನಪ್ಪಾ ಅಂದ್ರೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಂಪ್ ಆಗ್ತಾ ಇರ್ತಾರೆ. ಸೊ ಕೆಲವು ದಿನ ಒಂದ್ ಕಂಪನಿಯಲ್ಲಿ ಕೆಲಸ ಮಾಡೋದು, ಸೊ ಅಷ್ಟು ಸ್ಟ್ರಗಲ್ ಕೂಡ ಮಾಡಿರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಅಷ್ಟು ಭಾಗಲ್ಲಿ ಇರ್ತಾರೆ, ಕ್ವಿಕ್ ಆಗಿ ಸಕ್ಸಸ್ ಬೇಕು ಅಂತ ಇರ್ತಾರೆ. ಸೊ ಮೆನಿ ರೀಸನ್ಸ್ ಇಂದ ಮತ್ತೆ ಒಂದ್ ಕಂಪನಿಯಲ್ಲಿ ಸರಿಯಾಗಿ ಅವರು ಇರಲ್ಲ, ಟೈಮ್ ಕೊಟ್ಟು ಸೆಕೆಂಡ್ ಕಂಪನಿಗೆ ಜಾಯಿನ್ ಆಗ್ತಾ ಇರ್ತಾರೆ. ಸೊ ಅಲ್ಲಿ ಕೂಡ ಸಕ್ಸಸ್ ಸಿಗಿಲ್ಲ ಅಂದ್ರೆ ಸೊ ಮತ್ತೆ ಕಂಪನಿಗೆ, ಸೊ ಈ ತರ ಜಂಪಿಂಗ್ ಆಗ್ತಾ ಏನಪ್ಪಾ ಅಂದ್ರೆ ನಮ್ಗೆ ಒಂದ್ ಸ್ಟೆಬಿಲಿಟಿ ಕೂಡ ಇರಲ್ಲ. ಓಕೆ, ಸೊ ಯಾವ ಕಂಪನಿದು ಕಾನ್ಸೆಪ್ಟ್ ಇರುತ್ತೆ ಅದರದ್ದು ಅಂಡರ್ಸ್ಟ್ಯಾಂಡಿಂಗ್, ಅದರದ್ದು ಐಡಿಯಾ ಕೂಡ ಸರಿಯಾಗಿ ಸಿಗಲ್ಲ. ಸೊ ಹಾಗಾಗಿ ಸಮ್ಟೈಮ್ಸ್ ಫೇಲ್ಯೂರ್ ಕೂಡ ಆಗ್ಬಹುದು. ಅಂಡ್ ಸಮ್ಟೈಮ್ಸ್ ಏನಪ್ಪಾ ಅಂದ್ರೆ ಫೇಲ್ಯೂರ್ ಆಗಕ್ಕೆ ಕಾರಣ ಇರಬಹುದು. ಸೊ ನಮ್ಮ ಕಡೆ ಲ್ಯಾಕ್ ಆಗಿರುವಂತಹ ಒನ್ ಆಫ್ ದ ಸ್ಕಿಲ್ಸ್ ದಟ್ ಈಸ್ ಸೆಲ್ಲಿಂಗ್ ಸ್ಕಿಲ್. ಅಗೇನ್ ಸೆಲ್ಲಿಂಗ್ ಸ್ಕಿಲ್ ಅಂತ ಹೇಳಿದ ತಕ್ಷಣ ನಾವು ಪ್ರಾಡಕ್ಟ್ ಅನ್ನು ಸೆಲ್ ಮಾಡಕ್ಕಿಂತ ಮುಂಚೆ ನಾವು ನಮ್ಮನ್ನು ಸೆಲ್ ಮಾಡ್ಬೇಕಾಗಿರುತ್ತೆ. ಸೊ ಬಿಫೋರ್ ಸೆಲ್ಲಿಂಗ್ ದ ಪ್ರಾಡಕ್ಟ್ ವಿ ಹ್ಯಾವ್ ಟು ಸೆಲ್ ಅವರ್ ಸೆಲ್ಫ್. ಸೊ ಅದಕ್ಕಾಗಿ ಸೊ ಈ ಮಿಸ್ಟೇಕ್ ಗಳು ತುಂಬಾ ಜನ ಮಾಡ್ತಾ ಇರ್ತಾರೆ. ಸೊ ಯಾವ ತರಪ್ಪ ಅಂದ್ರೆ, ಯಾವುದೇ ಒಂದ್ ಫಂಕ್ಷನ್ಗೆ, ಯಾವುದೇ ಒಂದ್ ಕಾರ್ಯಕ್ಕೆ ಹೋಗಿರ್ತೀರಾ. ಓಕೆ, ಎಸ್, ನಿಮ್ಮ ಬಿಸ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಆಲ್ ದ ಪೀಪಲ್ ಅಲ್ಲಿ ನಾವು ನಮ್ಮ ಕಸ್ಟಮರ್ ಅಂತ ನಾವು ನೋಡ್ಬೇಕಾಗಿರುತ್ತೆ. ಡೆಫಿನೆಟ್ ಆಗಿ ವೆರಿ ಟ್ರೂ. ಬಟ್ ಇದು ಮಾಡ್ಬೇಕಪ್ಪ ಅಂದ್ರೆ ನಾವು ಎಲ್ ಬೇಕಾದ್ರೂ ಅಲ್ಲಿ ಹೋಗಿ ನಮ್ಮ ಬಿಸ್ನೆಸ್ ಬಗ್ಗೆ ಶೇರ್ ಮಾಡುವಂತ ಪ್ರೊಸೀಜರ್ಸ್ ಗಳು ನಾವು ಯಾವಾಗ್ಲೂ ಮಾಡ್ಬಾರ್ದು. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಆಗುತ್ತೆ. ಸೊ ಯಾರೋ ಒಂದು ಏನಪ್ಪಾ ಅಂದ್ರೆ ಗೆಟ್ ಟುಗೆದರ್ ಅಲ್ಲಿ ಹೋಗಿರ್ತೀರಾ ನೀವು ಪಾರ್ಟಿಯಲ್ಲಿ, ಸೊ ಬೇರೆಯವರು ಕೂಡ ಬಂದಿರ್ತಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಹೋಗಿ ನೀವು ಬಿಸ್ನೆಸ್ ಬಗ್ಗೆ ಎಸ್ ಈ ತರ ಇದೆ ನಮ್ಮ ಪ್ರಾಡಕ್ಟ್ಸ್, ಈ ತರ ಇದೆ ಪ್ಲಾನಿಂಗ್ಸ್ ಅಂತ ನೀವು ಅಲ್ಲೇ ಹೇಳೋದು ಸ್ಟಾರ್ಟ್ ಮಾಡ್ಬಿಟ್ರೆ, ಸೊ ಡೆಫಿನೆಟ್ ಆಗಿ ಅವರು ಸುಮ್ನೆ ನಿಮ್ ಮನ್ಸನ್ನು ಇಡಕ್ಕೆ ಎಸ್ ಅಂತ ಹೇಳ್ತಾರೆ. ಬಟ್ ಏನಪ್ಪಾ ಅಂದ್ರೆ ಅವ್ರು ಜಸ್ಟ್ ಫಿಸಿಕಲಿ ಎಸ್ ಅಂತ ಹೇಳಿರ್ಬಹುದು. ಓಕೆ, ಸೊ ಬರೇ ಮಾತಿಂದ ಹೇಳಿರ್ಬಹುದು, ಮನ್ಸಿಂದ ಅವರು ಎಂಟೈರ್ ಕಾನ್ಸಂಟ್ರೇಷನ್ ನಿಮ್ ಹತ್ರ ಇರಲ್ಲ. ಅವ್ರು ಬಂದಿರೋದು ಎಂಜಾಯ್ ಮಾಡಕ್ಕೆ, ಸ್ವಲ್ಪ ಫನ್ ಮೂವ್ಮೆಂಟ್ಗೋಸ್ಕರ. ಇಂಥ ಸಿಚುವೇಶನ್ ಅಲ್ಲಿ ನಾವು ಎಲ್ ಬೇಕಾದ್ರೂ ಅಲ್ಲಿ ಪ್ರೆಸೆಂಟೇಶನ್ ಕೊಡೋದು ಸ್ಟಾರ್ಟ್ ಮಾಡ್ಬಿಟ್ರೆ, ಪ್ರಾಡಕ್ಟ್ ಬಗ್ಗೆ, ಕಂಪನಿ ಬಗ್ಗೆ ಅಥವಾ ಕಾನ್ಸೆಪ್ಟ್ ಬಗ್ಗೆ ಹೇಳೋದು ಸ್ಟಾರ್ಟ್ ಮಾಡ್ಬಿಟ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಸೊ ಅದಕ್ಕಾಗಿ ಈ ತರ ನಾವು ಯಾವಾಗ್ಲೂ ತಪ್ಪುಗಳು ಮಾಡಬಾರ್ದು. ಸೊ ಇದು ಕೂಡ ಒನ್ ಆಫ್ ದ ರೀಸನ್ ಇರಬಹುದು ನಮ್ಮ ಸಕ್ಸಸ್ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಸೊ ಅದಕ್ಕಾಗಿ ನಾವು ಹೇಳೋದು, ಪ್ರಾಡಕ್ಟ್ ಅನ್ನು ಸೆಲ್ ಮಾಡಕ್ಕಿಂತ ಮುಂಚೆ ನಾವು ನಮ್ಮನ್ನು ಸೆಲ್ ಮಾಡ್ಬೇಕು. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ರೈಟ್ ರಿಲೇಶನ್ಶಿಪ್ ಅನ್ನು ಫಸ್ಟ್ ಬಿಲ್ಡ್ ಅಪ್ ಮಾಡ್ಕೋಬೇಕಾಗಿರುತ್ತೆ. ಇಂಥ ಗೆಟ್ ಟುಗೆದರ್ ಇರ್ಬೋದು ಅಥವಾ ಅನ್ನೋನ್ ಪೀಪಲ್ ಗೆ ಮೀಟ್ ಆಗ್ತಾ ಇರ್ಬೋದು, ನಿಮ್ಮದೇ ಆದಂತಹ ಓನ್ ಫ್ರೆಂಡ್ಸ್ ಗೆ ಕೂಡ, ಕಲೀಗ್ಸ್ ಗೆ ಕೂಡ ಮೀಟ್ ಆಗ್ತಾ ಇರುವಾಗ ಕೂಡ ಸ್ಪೆಂಡ್ ಮಾಡಿ, ನಿಮ್ದೇ ಆದಂತಹ ಒಂದು ಟೈಮ್ ಅನ್ನು, ಸಮಯವನ್ನು ಅವ್ರ ಜೊತೆ ಸ್ಪೆಂಡ್ ಮಾಡಿ ಒಂದ್ ಚೆನ್ನಾಗಿ ನೈಸ್ ಆಗಿ ಜೆಲ್ ಆಗಿ ಬಿಲ್ಡ್ ಅಪ್ ಮಾಡಿ ರಿಲೇಶನ್ಶಿಪ್ ಅನ್ನು. ಸೊ ದೆನ್ ಏನಪ್ಪಾ ಅಂದ್ರೆ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ರೈಟ್ ವೇ ನಲ್ಲಿ ಅವ್ರಿಗೆ ಇನ್ವೈಟ್ ಮಾಡಿ, ಸ್ಪೆಷಲಿ ಡೆಡಿಕೇಟೆಡ್ ಟು ಬಿಸ್ನೆಸ್ ಕಾನ್ಸೆಪ್ಟ್ ಲರ್ನಿಂಗ್ ಗೋಸ್ಕರ ಅಂತ ಅವರು ಕೂಡ ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ಬಂದಿರ್ತಾರೆ. ನೀವು ಕೂಡ ಅದೇ ಮೈಂಡ್ ಸೆಟ್ ಇಂದ ತಯಾರಾಗಿರ್ತೀರಾ, ರೆಡಿ ಆಗಿರ್ತೀರಾ ಕಂಪ್ಲೀಟ್ ಆಗಿ 100% ಆಗಿ. ಸೊ ಅವಾಗ ನೀವು ಈ ತರಹದ ಕಾನ್ಸೆಪ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಅಥವಾ ಬಿಸ್ನೆಸ್ ಟಾಕ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ಫುಲ್ ಮೀಟಿಂಗ್ ಆಗುತ್ತೆ.
ಸೊ ಅದಕ್ಕಾಗಿ ಈ ಮೀಟಿಂಗ್ ಅನ್ನು, ಇಂತಹ ಮೀಟಿಂಗ್ ಅನ್ನು ನಾವು ಜನರನ್ನು ಅಥವಾ ನಮ್ದೇ ಆದಂತಹ ಓನ್ ಪೀಪಲ್ ಅನ್ನು, ನಮ್ಮ ರಿಲೇಟಿವ್ಸ್ ಇರ್ಬಹುದು, ಕ್ಲೋಸ್ ಫ್ರೆಂಡ್ಸ್ ಇರ್ಬಹುದು, ಅಥವಾ ಸ್ವಲ್ಪ ಹಾಯ್ ಬಾಯ್ ಇರುವಂತಹ ಫ್ರೆಂಡ್ಸ್ ಕೂಡ ಇರ್ಬಹುದು. ಸೊ ಇಂಥ ಜನರಿಗೆ ಮಾತಾಡಕ್ಕಿಂತ ಮುಂಚೆ ಯಾವ ತರಹ ಅವ್ರಿಗೆ ಇನ್ವೈಟ್ ಮಾಡ್ಬೇಕು ನಮ್ಮ ಪ್ರೆಸೆಂಟೇಶನ್ ಪ್ರೋಗ್ರಾಮ್ಸ್ಗೆ ಅಂತ ತಿಳ್ಕೊಳ್ಳುವಂತಹ ಪಾರ್ಟ್ 1 ಬಗ್ಗೆ ನಾವು ಇವತ್ತಿನ ಸೆಷನ್ ಅಲ್ಲಿ ಲರ್ನಿಂಗ್ಸ್ ತಗೊಳ್ಳೋಣ. ಸೊ ಅದಕ್ಕಾಗಿ ಸೊ ನಿಮ್ದ್ರಲ್ಲಿ ಸೊ ನಮ್ಮ ಲೈವ್ ಪಾರ್ಟಿಸಿಪೆಂಟ್ಸ್ ಯಾರ ಜಾಯಿನ್ ಆಗಿದ್ದೀರಾ, ಸೊ ಎಲ್ಲರ ಹತ್ರ ಕೇಳಕ್ ಇಷ್ಟ ಪಡ್ತಾ ಇದೀನಿ. ಸೊ ನಿಮ್ದ್ರಲ್ಲಿ ಈ ಛಲ ಇದ್ರೆ ಎಸ್ ಅಪ್ಪ ನಾನು ಕಲಿಬೇಕು, ಯಾವ ತರ ಜನರನ್ನು ಇನ್ವೈಟ್ ಮಾಡ್ಬೇಕು ಮೀಟಿಂಗ್ಸ್ ಅನ್ನು, ನೀವು ಇಷ್ಟು ಕಷ್ಟ ಪಡ್ತಾ ಇರ್ತೀರಾ ಫೀಲ್ಡ್ ಅಲ್ಲಿ, ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್ ವರೆಗೆ ಕೆಲಸ ಮಾಡ್ತೀರಾ, ಪ್ರೆಸೆಂಟೇಶನ್ ಕೊಡ್ತಾ ಇರ್ತೀರಾ, ಪರಿವರ್ತನೆ ಕೊಡ್ತಾ ಇರ್ತೀರಾ, ಅಥವಾ ಇಷ್ಟೆಲ್ಲ ಸಕ್ಸಸ್ಗೋಸ್ಕರ ಒದ್ದಾಡ್ತಾ ಇರ್ತೀರಾ. ಓಕೆ, ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತೀರಾ, ಮನೆ ಎಲ್ಲೋ ಇರುತ್ತೆ, ನೀವು ಹೋಗ್ತಾ ಇರೋದು, ಟ್ರಾವೆಲ್ ಮಾಡ್ತಾ ಇರೋದು ಬೇರೆ ಬೇರೆ ಪ್ಲೇಸಸ್ ಅಲ್ಲಿ. ಇಂಥ ಸಿಚುವೇಶನ್ ಅಲ್ಲಿ ಏನೇನ್ ಎಫರ್ಟ್ ಅನ್ನು ಹಾಕ್ತಾ ಇದ್ದೀರಾ ಅದು ಫ್ರೂಟ್ಫುಲ್ ಆಗ್ಬೇಕು. ಎಷ್ಟು ಜನ ಬಂದಿರ್ತಾರೆ ಅಥವಾ ನೀವು ಎಷ್ಟು ಜನಕ್ಕೆ ಕರೀತಾ ಇರ್ತೀರಾ, ಸೊ ಅಷ್ಟು 100% ಆಗಿ ಆಲ್ ದ ಮೆಂಬರ್ಸ್ ಬರ್ತಾರೆ ನಿಮ್ಮ ಮೀಟಿಂಗ್ಗೆ. ಸೊ ಅದಕ್ಕಾಗಿ ಯಾವ ತರ ಜನರನ್ನು ನಾವು ನಮ್ಮ ಪ್ರೆಸೆಂಟೇಶನ್ಸ್ಗೆ, ನಮ್ಮ ಮೀಟಿಂಗ್ಸ್ಗೆ ಕರಿಬೇಕು, ಯಾವ ತರ ನಮ್ಮ ಮೀಟಿಂಗ್ಸ್ಗೆ ಜನರನ್ನು ಇನ್ವೈಟ್ ಮಾಡ್ಬೇಕಂತ ಕೆಲವೊಂದು ಟಿಪ್ಸ್ ನಾವು ಕಲಿಯೋಣ. ಆಲ್ರೆಡಿ ತುಂಬಾ ಜನ, ಸೊ ತುಂಬಾ ದಿನದಿಂದ ನಾವು ಈ ತರಹದ ಮಂತ್ಲಿ 1 ಕಾನ್ಸೆಪ್ಟ್ ನಡೆಸ್ತಾ ಇರ್ತೀವಿ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಮಂತ್ಲಿ ಒನ್ಸ್ ಇರುತ್ತೆ ನಮ್ಮ ಈ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ಅಲ್ಲಿ ಲಾಟ್ ಆಫ್ ಥಿಂಗ್ಸ್ ನೀವು ಕಲಿತಾ ಇರಬಹುದು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ. ಸೊ ಬಟ್ ಯಾರ್ಯಾರು ಇವತ್ತು ಹೊಸದಾಗಿ ಜಾಯಿನ್ ಆಗಿದ್ದಾರೆ ಇವತ್ತಿನ ನಮ್ಮ ಸೆಷನ್ ಅಲ್ಲಿ, ಅವ್ರಿಗೆ ಕೂಡ ಫ್ರೂಟ್ಫುಲ್ ಆಗಿರುವಂತಹ ಸೆಷನ್ ಇರುತ್ತೆ. ಕೆಲವೊಂದು ಟಿಪ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ನಿಮ್ದೇ ಆದಂತಹ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಕೂಡ ನೀವು ಶೇರ್ ಮಾಡಬಹುದು ಡೆಫಿನೆಟ್ ಆಗಿ. ಸೊ ನೀವೆಲ್ಲರೂ ರೆಡಿ ಇದ್ರೆ ಫಟಾಫಟ್ ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕಿ, ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡಕ್ ಇಷ್ಟಪಡ್ತಾ ಇದೀನಿ. ರೈಟ್, ಸೊ ಸ್ಕ್ರೀನ್ ಅನ್ನು ಶೇರ್ ಮಾಡಕ್ಕಿಂತ ಮುಂಚೆ ಸೊ ನೀವೆಲ್ಲರೂ ಎಸ್ ಅಂತ ಹಾಕ್ಬೇಕು. ನಮ್ಮ ಏನಪ್ಪಾ ಅಂದ್ರೆ ಸೆಷನ್ಗೋಸ್ಕರ ನೀವೆಲ್ಲರೂ ರೆಡಿ ಇದ್ರೆ ಎಸ್ ಅಂತ ಹಾಕಿ. ಸೊ ಎಸ್, ಸ್ಕ್ರೀನ್ ನಿಮ್ಮ ಮುಂದೆ ಬರ್ತಾ ಇದೆ ಕೆಲವೇ ಒಂದು ಕ್ಷಣದಲ್ಲಿ. ರೈಟ್, ಸೊ ಇನ್ವಿಟೇಷನ್ ಸ್ಕಿಲ್ಸ್. ಸೊ ಇನ್ವಿಟೇಷನ್ ಸ್ಕಿಲ್ಸ್ ಬಗ್ಗೆ ನಾವು ನಮ್ಮ ಇವತ್ತಿನ ಸೆಷನ್ ಅಲ್ಲಿ ಕಲಿಯಕ್ಕೆ ಹೋಗ್ತಾ ಇರೋದು. ಸೊ ಯಾವ ತರಹ ಜನರನ್ನು ನಮ್ಮ ಸೆಷನ್ಸ್ಗೆ, ನಮ್ಮ ಮೀಟಿಂಗ್ಸ್ಗೆ ಇನ್ವೈಟ್ ಮಾಡ್ಬೇಕಂತ. ಕರೆಕ್ಟ್ ಅಲ್ವಾ? ಸೊ ಈ ಇನ್ವಿಟೇಷನ್ ಕಾನ್ಸೆಪ್ಟ್ ಏನಿದೆ, ಈ ಇನ್ವೈಟಿಂಗ್ ಸ್ಕಿಲ್ಸ್ ಏನಿದೆ, ಸೊ ಒನ್ ಆಫ್ ದ ಏನಪ್ಪಾ ಅಂದ್ರೆ ಆರ್ಟ್ ಅಂಡ್ ಸೈನ್ಸ್ ಅಂತಾನು ಹೇಳ್ಬಹುದು. ಇದಕ್ಕೆ ಆರ್ಟ್ ಅಂಡ್ ಸೈನ್ಸ್ ಕೂಡ ಹೇಳ್ಬಹುದು. ಯಾಕಪ್ಪ ಅಂದ್ರೆ ನೀವು ಯಾವ ತರಹ ನಿಮ್ಮ ಮಾತನ್ನು, ಯಾವ ತರಹ ನೀವು ಹೇಳುವಂತಹ ಪ್ರೊಸೀಜರ್ ಅನ್ನು ಆರ್ಟಿಕ್ಯುಲೇಟ್ ಮಾಡ್ತೀರಾ, ಯಾವ ವೇನಲ್ಲಿ ಹೇಳ್ತೀರಾ, ಯಾವ ವೇನಲ್ಲಿ ಇಂಟ್ರಾಕ್ಟ್ ಮಾಡ್ತೀರಾ, ಸೊ ಅದಕ್ಕೋಸ್ಕರ ಇದನ್ನು ಆರ್ಟ್ ಅಂತ ಹೇಳ್ತೀವಿ. ಆರ್ಟಿಕ್ಯುಲೇಟ್ ನಿಮ್ಮ ವರ್ಡ್ಸ್ ಅನ್ನು ಯಾವ ತರಹ ಮಾಡ್ತೀರಾ. ಅಂಡ್ ಡೆಫಿನೆಟ್ ಆಗಿ ಸೈನ್ಸ್ ಕೂಡ ಅಂತ ಹೇಳೋದು. ಯಾಕಂದ್ರೆ ಈ ಸ್ಕಿಲ್ಸ್ ಬೈ ಬರ್ತ್ ನಮ್ಮ ಹತ್ರ ಬರಲ್ಲ. ಡೆಫಿನೆಟ್ ಆಗಿ ಕೆಲವೊಂದು ಥಿಂಗ್ಸ್ ಅನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಲಿಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಆರ್ಟ್ ಅಂಡ್ ಸೈನ್ಸ್ ಅಂತಾನು ಹೇಳ್ಬೋದು ಇನ್ವಿಟೇಷನ್ ಸ್ಕಿಲ್ಸ್ ಅನ್ನು. ಸೊ ಯಾವ ತರಹ ಜನರನ್ನು ನಾವು ನಮ್ಮ ಪ್ರಾಸ್ಪೆಕ್ಟ್ ಅನ್ನು ನಮ್ಮ ಮೀಟಿಂಗ್ಸ್ ಗಳಿಗೆ, ನಿಮ್ಮ ಹೋಮ್ ಮೀಟಿಂಗ್ಸ್ ಇರಬಹುದು ಅಥವಾ ಯಾವುದೇ ತರಹದ ಸೆಮಿನಾರ್ಸ್, ಒಂದ್ ದೊಡ್ಡದಾಗಿ ಒಂದು ಸೆಮಿನಾರ್ ನಡೀತಾ ಇದೆ ಆ ಸೆಮಿನಾರ್ಗೆ ಕೂಡ ಇರಬಹುದು, ಅಥವಾ 1 to 1 ನೀವು 1 to 1 ಮೀಟ್ ಆಗ್ಬೇಕಪ್ಪ ಅಂತ ಯಾರಿಗಾದ್ರೂ ಕರ್ತಿರ್ತೀರಾ. ಓಕೆ, ಸೊ ಅವಾಗ ಕೂಡ ಯಾವ ತರಹ ಕರಿಬೇಕು ಅಂತ ನಾವು ಕೆಲವೊಂದು ಟಿಪ್ಸ್ ಅನ್ನು ಇವತ್ತಿನ ಸೆಷನ್ ನಲ್ಲಿ ಲರ್ನ್ ಮಾಡೋಣ. ರೈಟ್, ಸೊ ಫಸ್ಟ್ ಐಡಿಯಾ ನಂಬರ್ 1. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ನೆನ್ಪಿಟ್ಕೋಬೇಕಾಗಿರೋದು ಇನ್ವಿಟೇಷನ್ ಸ್ಕಿಲ್ಸ್ ಅಲ್ಲಿ ಅಪೋಸಿಟ್ ಪರ್ಸನ್ಗೆ ಯಾವುದೇ ತರಹದ ನಾವು ಕ್ಲೂ ಕೊಡಬಾರ್ದು ಯಾವುದಕ್ಕೆ ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಓಕೆ, ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಸೊ ಒಂದು ಥಿಂಗ್ ಅನ್ನು ಅವ್ರ ಮನಸ್ಸಲ್ಲಿ ನಾವು ಉತ್ಪಾದನೆ ಮಾಡ್ಬೇಕಾಗಿರುತ್ತೆ. ಯಾವ ಥಿಂಗಪ್ಪ ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ಮುಖಾಂತರ. ಸೊ ಎಲ್ಲರಿಗೆ ಗೊತ್ತಿರಬಹುದು ಯಾವ ತರಹ, ಓಕೆ, ಸೊ ಒಂದು ಪರ್ಸನ್ ಇದ್ರು, ಸೊ ಯಾವ ತರಹ ಒಂದು ಪರ್ಸನ್ ಅಮೆರಿಕವನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಅಮೆರಿಕವನ್ನು ಯಾರು ಫಸ್ಟ್ ಕಂಡು ಹಿಡ್ದಿರೋದು? ಯಾರಪ್ಪ? ಹೂ ಇಸ್ ದ ಫಸ್ಟ್ ಪರ್ಸನ್ ಟು ಫೈಂಡ್ ಔಟ್ ಅಮೆರಿಕಾ? ಸೊ ಅಮೆರಿಕ ಇದು ಪ್ಲೇಸ್ ಅಂತ ಯಾರು ಫೈಂಡ್ ಔಟ್ ಮಾಡಿರೋದು?
ನಮ್ಮೆಲ್ಲರಿಗೆ ಆಸೆ ಇದ್ದೇ ಇರುತ್ತೆಲ್ಲ ಕರೆಕ್ಟ್ ಆಗಿ. ಎಸ್ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಹೋಗ್ಬೇಕಂತ, ಕರೆಕ್ಟ್ ಅಲ್ವಾ? ಎಲ್ಲಾರ್ದು ಆಸೆ ಇರುತ್ತೆ. ಸೊ ವೆಸ್ಟರ್ನ್ ಕಂಟ್ರಿ ಹೋಗ್ಬೇಕು, ಅಲ್ಲಿ ವರ್ಕ್ ಮಾಡ್ಬೇಕು, ಅಪರ್ಚುನಿಟಿ ಸಿಗ್ಬೇಕು, ಅಥವಾ ಅಟ್ಲೀಸ್ಟ್ ರೋಮಿಂಗ್ ಮಾಡಕ್ಕೆ ಕೂಡ ಅಟ್ಲೀಸ್ಟ್ ಹೋಗ್ಬೇಕಂತ. ಸೊ ಫಸ್ಟ್ ಇದು ಅಮೆರಿಕವನ್ನು ಯಾರು ಫೈಂಡ್ ಔಟ್ ಮಾಡಿರೋದು? ಎಸ್, ಸೊ ಎಸ್, ವೆರಿ ಟ್ರೂ. ಏನಪ್ಪಾ ಅಂದ್ರೆ ನಮ್ಮ ಕ್ರಿಸ್ಟಫರ್ ಕೊಲಂಬಸ್. ಓಕೆ, ಸೊ ಕ್ರಿಸ್ಟಫರ್ ಕೊಲಂಬಸ್ ಈ ವ್ಯಕ್ತಿ ಯಾರಿದ್ರು ಏನಪ್ಪಾ ಅಂದ್ರೆ, ಸೊ ಈ ವ್ಯಕ್ತಿ ಅವ್ರ ಮನೆಯಿಂದ ಅವ್ರ ಫ್ಯಾಮಿಲಿಯನ್ನು ಬಿಟ್ಟು, ಓಕೆ, ಸೋ ಮೆನಿ ಕಿಲೋಮೀಟರ್ಸ್ ಆಫ್ ಡಿಸ್ಟೆನ್ಸ್ ಅನ್ನು ಬೈ ಸಿ ವೇ ಮುಖಾಂತರ ಅವ್ರು ಟ್ರಾವೆಲ್ ಮಾಡಿ, ಏರ್ ಅಲ್ಲ ಸಿ ಮುಖಾಂತರ ಅವರು, ಸೊ ನೀರಿನಲ್ಲಿ ಅಷ್ಟು ಏನಪ್ಪಾ ಅಂದ್ರೆ ವರ್ಷಗಳು ಸ್ಪೆಂಡ್ ಮಾಡಿ, ಫ್ಯಾಮಿಲಿಯನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಟ್ರಾವೆಲ್ ಮಾಡಿ ಫೈನಲ್ ಆಗಿ ಅವರು ಏನಪ್ಪಾ ಅಂದ್ರೆ ಅಮೆರಿಕವನ್ನು ಫೈಂಡ್ ಔಟ್ ಮಾಡಿರೋದು. ಬಟ್ ಆಕ್ಚುಲಿ ಅವರು ಬಂದಿರೋದು ಫೈಂಡ್ ಔಟ್ ಮಾಡಕ್ಕೆ, ಇಂಡಿಯಾ ಪ್ಲೇಸ್ ಅನ್ನು ಫೈಂಡ್ ಔಟ್ ಮಾಡಕ್ಕೆ, ಬಟ್ ಬೈ ಮಿಸ್ಟೇಕ್ ಆಗಿ ಅಮೆರಿಕವನ್ನು ಅವರು ಫೈಂಡ್ ಔಟ್ ಮಾಡಿ, ಕರೆಕ್ಟ್ ಅಲ್ಲ? ಸೊ ಈ ಯಾವ ರೀಸನ್ ಇಂದ, ಯಾವ ಕಾರಣಕ್ಕೋಸ್ಕರ, ಯಾವ ರೀಸನ್ಗೋಸ್ಕರ ಅವರು ಅವ್ರದೇ ಆದಂತಹ ಒಂದು ಫ್ಯಾಮಿಲಿಯನ್ನು ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಬಂದು ಇಷ್ಟೆಲ್ಲ ಕಷ್ಟಪಟ್ಟು ಅವರು ಈ ಪ್ಲೇಸ್ ಅನ್ನು ಫೈಂಡ್ ಔಟ್ ಮಾಡಿದ್ರು. ಯಾವ್ದಕ್ಕೆ, ಏನ್ ರೀಸನ್ ಇರಬಹುದು? ವಾಟ್ ಇಸ್ ದ ರೀಸನ್ ಬಿಹೈಂಡ್? ಸೊ ನೀವೆಲ್ರು ಏನಪ್ಪಾ ಅಂದ್ರೆ ಯಾರಾದ್ರೂ ಕರೆದಿದ ತಕ್ಷಣ ನಿಮ್ದೇ ಇಂಟ್ರೆಸ್ಟ್ ಆಗಿರುವಂತಹ ಥಿಂಗ್ಸ್ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನೀವು ಹೋಗಲ್ಲ. ಸೊ ನಿಮ್ ಇಂಟ್ರೆಸ್ಟ್ ಇರುವಂತಹ ಕೆಲ್ಸ, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಲೈಕಿಂಗ್ಸ್ ಇರುವಂತಹ ಥಿಂಗ್ಸ್ ಇದ್ರೆ ಡೆಫಿನೆಟ್ ಆಗಿ ವಾಟ್ ಇಸ್ ದಟ್ ಥಿಂಗ್ ವಿಚ್ ಪುಲ್ಸ್ ಯು? ಏನಪ್ಪ ನಿಮ್ಗೆ ಪುಲ್ ಮಾಡುತ್ತೆ? ಯಾವ ಥಿಂಗ್ ನಮ್ಮ ಕ್ರಿಸ್ಟಫರ್ ಕೊಲಂಬಸ್ ಅನ್ನು ಪುಲ್ ಮಾಡಿರೋದು ಈ ಪರ್ಟಿಕ್ಯುಲರ್ ಡಿಸಿಷನ್ ಅನ್ನು ತಗೊಳಕ್ಕೆ? ಯಾವ ಥಿಂಗ್? ಸೊ ಎಸ್, ಡೆಫಿನೆಟ್ ಆಗಿ ಅವರು ಮನೆಯನ್ನು ಬಿಟ್ಟು ಇಷ್ಟು ಸ್ಟ್ರಗಲ್ ಅನ್ನು ಮಾಡಿ ಬಂದು ಈ ತರಹ ಪ್ಲೇಸ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಹೆಸರು ಡೆಫಿನೆಟ್ ಆಗಿ ಆಗ್ಬಹುದು. ಬಟ್ ಅದಕ್ಕಿಂತ ಮುಂಚೆ ಆ ಹೆಸರು ವಾಸಿ ಆಗೋದು ದಟ್ ಈಸ್ ಸೆಕೆಂಡ್ ಥಿಂಗ್. ಸಕ್ಸಸ್ಫುಲ್ ಆಗ್ತಾರೆ ಅಥವಾ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿದ್ದಿಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕಿಂತ ಮುಂಚೆ ಅವ್ರ ಮನ್ಸಲ್ಲಿ ಏನ್ ಬಂದಿತ್ತು, ಏನ್ ಇತ್ತು, ಸೋ ದಟ್ ಅವರು ಇಂತಹ ಒಂದು ಕಠಿಣ ಆಗಿರುವಂತಹ ಡಿಸಿಷನ್ ಅನ್ನು ತಗೊಂಡು ವರ್ಷಗಟ್ಲೆ ನಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾ ಈ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಂತ ಇತ್ತು. ಎಸ್, ಡೆಫಿನೆಟ್ ಆಗಿ ಕ್ಯೂರಿಯಾಸಿಟಿ. ಸೊ ಜಿಜ್ಞಾಸ, ನಮ್ಮ ಮನಸ್ಸಲ್ಲಿ ಇರುವಂತಹ ಜಿಜ್ಞಾಸ, ಈ ಜಿಜ್ಞಾಸ ಏನಿದೆ, ಕ್ಯೂರಿಯಾಸಿಟಿ ಏನಿದೆ, ಓಕೆ, ಸೊ ಡೆಫಿನೆಟ್ ಆಗಿ ನಮ್ಮನ್ನು ಪುಲ್ ಮಾಡುತ್ತೆ ಈ ಕ್ಯೂರಿಯಾಸಿಟಿ. ಸೊ ಅದಕ್ಕಾಗಿ ನಾವು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮ ಮೈಂಡ್ ಅಲ್ಲಿ ತಗೋಬೇಕಾಗಿರೋದು, ನಮ್ಮ ಪ್ರಾಸ್ಪೆಕ್ಟ್ ಅನ್ನು ಇನ್ವೈಟ್ ಮಾಡಕ್ಕಿಂತ ಮುಂಚೆ ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡ್ ಅಲ್ಲಿ ಈ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ಬೇಕು. ಏನ್ ಅಪರ್ಚುನಿಟಿ ಅಪ್ಪ, ಈ ಅಪರ್ಚುನಿಟಿಯಿಂದ ನಮ್ಗೆ ಡೆಫಿನೆಟ್ ಆಗಿ ಬೆನಿಫಿಟ್ ಆಗ್ಬಹುದಾ? ಓಕೆ, ಸೊ ನನ್ನ ಅರ್ನಿಂಗ್ಸ್ ಇನ್ಕ್ರೀಸ್ ಆಗ್ಬಹುದಾ? ಸೊ ಈ ತರ ಅವ್ರ ಮನಸ್ಸಲ್ಲಿ ಬರಬೇಕು. ಸೊ ಅವಾಗ ಡೆಫಿನೆಟ್ ಆಗಿ ನೀವು ಕರೆಯುವಂತಹ ಆಲ್ ದ ಪಾರ್ಟಿಸಿಪೆಂಟ್ಸ್, ಸೊ ನಿಮ್ಮ ಪ್ರೋಗ್ರಾಮ್ಸ್ ಅಲ್ಲಿ 100% ಆಗಿ ಆನ್ ಟೈಮ್ ಬಂದು ಸೇರ್ಕೊಳ್ತಾರೆ. ಸೊ ಎಷ್ಟು ಜನರ ಮೀಟಿಂಗ್ ಅಲ್ಲಿ ನೀವು ಏನು ಒಂದ್ 20-30 ಜನರಿಗೆ ಕರೆದಿರ್ತೀರಾ ಮೀಟಿಂಗ್, ಅಥವಾ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಜಸ್ಟ್ ಸಿಂಪಲ್ ಆಗಿ ಒಂದು ನಾರ್ಮಲ್ ಆಗಿ 5 ಜನರಿಗೆ ನೀವು ಕರೆದಿರ್ತೀರಪ್ಪ ಮೀಟಿಂಗ್ಸ್ ಗಳಿಗೆ. ಹೋಮ್ ಮೀಟಿಂಗ್ಸ್ ಇರ್ಬಹುದು, ನಾರ್ಮಲ್ ಮೀಟಿಂಗ್ ಕೂಡ ಇರ್ಬಹುದು, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಡೀತದೆ ಅದ್ರಲ್ಲಿ ಕೂಡ ಇರ್ಬೋದು. ನೀವು ಇನ್ವೈಟ್ ಮಾಡಿರ್ತೀರಾ, ಓಕೆ, ಔಟ್ ಆಫ್ 5 ಎಷ್ಟು ಜನ ಬರಬಹುದು? ಔಟ್ ಆಫ್ 5 ಮೆಂಬರ್ಸ್ಗೆ ಇನ್ವೈಟ್ ಮಾಡಿರ್ತೀರಾ. ಸೊ 5 ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಬರಬಹುದು ನಿಮ್ಮ ಟ್ರೈನಿಂಗ್ಸ್ಗೆ ಅಥವಾ ನಿಮ್ಮ ಮೀಟಿಂಗ್ಸ್ಗೆ? ಮೆನ್ಷನ್ ಮಾಡಿ ನೋಡೋಣ, ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ನೋಡೋಣ. ಸೊ 5 ಮೆಂಬರ್ಸ್ ಅಲ್ಲಿ ಎಷ್ಟು ಜನ ನಿಮ್ಮ ಮೀಟಿಂಗ್ಸ್ಗೆ ಟರ್ನ್ ಅಪ್ ಆಗ್ತಾರೆ? ಸೀರಿಯಸ್ ಆಗಿ, ಜೆನ್ಯೂನ್ ಆಗಿ ಬರೀಬೇಕು ನೀವೆಲ್ಲ. ಓಕೆ, ಕೆಲವೊಬ್ರು 2, ಕೆಲವೊಬ್ರು 1, ಓಕೆ, ಕೆಲವೊಬ್ರು 3, ಓಕೆ, ವೆರಿ ನೈಸ್. ಎಸ್, ಸೊ 5 ಔಟ್ ಆಫ್ 5 ಡೆಫಿನೆಟ್ ಆಗಿ ಬರೋದು ಸ್ವಲ್ಪ ಡಿಫಿಕಲ್ಟಿ ಆಗೇ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ 5 ಔಟ್ ಆಫ್ 5 ನಲ್ಲಿ ಆಲ್ ದ 5 ಪೀಪಲ್ ಬರ್ಬೇಕಂದ್ರೆ ಡೆಫಿನೆಟ್ ಆಗಿ ನೀವು ಅಷ್ಟು ಸ್ಟ್ರಾಂಗ್ ಆಗಿ
ತುಂಬಾ ಕಮಿಟೆಡ್ ಆಗಿ ಲರ್ನಿಂಗ್ಸ್ ಅನ್ನು ತಗೊಂಡು ಕೆಲವೊಂದು ಟಿಪ್ಸ್ ಅಂಡ್ ಪ್ರೊಸೀಜರ್ಸ್ ಅನ್ನು ಫಾಲೋ ಮಾಡ್ಕೊಂಡು ಕರಿತಾ ಇರುವಾಗ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ಬಹುದು. ಸೊ ಇಲ್ಲ ಅಂದ್ರೆ ಕೂಡ ಸೊ ಇಟ್ಸ್ ಓಕೆ, 1% ಡೌನ್ ದ ಲೈನ್ ಇಟ್ಸ್ ಓಕೆ. 4 ಔಟ್ ಆಫ್ 5 4 ವ್ಯಕ್ತಿಗಳು ಬರ್ತಾ ಇದ್ರೆ ಕೂಡ ಒನ್ ಆಫ್ ದ ಅಗೇನ್ ಸಕ್ಸಸ್ ರೇಟ್ ಅಂತಾನು ಹೇಳ್ಬಹುದು. ಯಾಕಪ್ಪ ಅಂದ್ರೆ 1 or 2 ಪೀಪಲ್ ಡ್ಯೂ ಟು ಸಮ್ ಜೆನ್ಯೂನ್ ರೀಸನ್, ಸಮ್ ಸೀರಿಯಸ್ ಪ್ರಾಬ್ಲಮ್, ಎಮರ್ಜೆನ್ಸಿಯಿಂದ ಡ್ರಾಪ್ ಆಗಬಹುದು, ನೋ ಪ್ರಾಬ್ಲಮ್. ಸೊ ಬಟ್ ಔಟ್ ಆಫ್ 5 ರೆಗ್ಯುಲರ್ ಬೇಸಿಸ್ ಮೇಲೆ ಸೊ ಓನ್ಲಿ 1 ವ್ಯಕ್ತಿ ಬರ್ತಾ ಇರೋದು, 1.5 ವ್ಯಕ್ತಿ ಬರ್ತಾ ಇರೋದು, 2 ವ್ಯಕ್ತಿ ಬರ್ತಾ ಇರೋದು ಅಂದ್ರೆ ಡೆಫಿನೆಟ್ ಆಗಿ ಅಷ್ಟು ಎಫರ್ಟ್ ನಿಮ್ಮ ಹಾಕ್ತಾ ಇರೋದು ವೇಸ್ಟ್ ಆಗ್ತಾ ಇದೆ ಸಮ್ವೇರ್ ಅಂತ ಅರ್ಥ. ಸಮ್ವೇರ್ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ತಗೋಬೇಕು, ಸ್ವಲ್ಪ ನಮ್ಮ ಕರೆಯುವಂತಹ ಇನ್ವಿಟೇಷನ್ ಪ್ರಾಸೆಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕಾಗಿರುತ್ತೆ. ಸೊ ಕ್ಯೂರಿಯಾಸಿಟಿ ನಾವು ಕ್ರಿಯೇಟ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅವ್ರ ಮನಸ್ಸಲ್ಲಿ ನಾವು ಏನಪ್ಪಾ ಇದು, ನಾವು ಹೋಗಿ ಲರ್ನಿಂಗ್ಸ್ ತಗೋಬೇಕು, ಅಥವಾ ಇಂಥ ಏನ್ ಕಾನ್ಸೆಪ್ಟ್ ಇವ್ರ ಬಗ್ಗೆ ಯಾವ ಕಾನ್ಸೆಪ್ಟ್ ಬಗ್ಗೆ ಇವ್ರು ಮಾತಾಡ್ತಾ ಇರೋದು, ಈ ಕಾನ್ಸೆಪ್ಟ್ ಇಂದ ನನಗೆ ಡೆಫಿನೆಟ್ ಆಗಿ ಬೆನಿಫಿಟ್ ಆಗ್ಬೋದಾ ಇವ್ರು ಹೇಳ್ದಂಗೆ ಅಥವಾ ಇಲ್ಲ. ಸೊ ಈ ತರ ಮನ್ಸಲ್ಲಿ ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಬಂದ್ರೆ ಯಾವುದೇ ತರದ ರೀಸನ್ ಇಲ್ದಂಗೆ ಅವರು ನಿಮ್ಮ ಮೀಟಿಂಗ್ಸ್ಗೆ 100% ಆಗಿ ಬರ್ತಾರೆ. ಒಂದ್ ಎಕ್ಸಾಂಪಲ್ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದೀನಿ ಅಗೇನ್. ಸೊ ನಾವು ಏನಪ್ಪಾ ಅಂದ್ರೆ ಕೆಲವೊಂದು ವರ್ಷ ಹಿಂದೆ ಹೋಗಿ ನೋಡಿದ್ದಾಗ ಒಂದು ಮೂವಿ ಬಂದಿತ್ತು ಬಾಹುಬಲಿ ಅಂತ. ಸೊ ಈ ಬಾಹುಬಲಿ ಮೂವಿ ಅಂತೂ ಎಲ್ರು ನೋಡಿರ್ತೀರ, ಕರೆಕ್ಟ್ ಅಲ್ವಾ? ಸೊ ಆಲ್ ಓವರ್ ಇಂಡಿಯಾನಲ್ಲಿ ಮೋಸ್ಟ್ ಆಫ್ ದ ಲ್ಯಾಂಗ್ವೇಜಸ್ ಅಲ್ಲಿ, ನಮ್ಮ ಸೌತ್ ಇಂಡಿಯನ್ ಮೂವಿ ಆಲ್ ದ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಒನ್ ಆಫ್ ದ ಟಾಪೆಸ್ಟ್ ಇಂಡಸ್ಟ್ರಿ ಬಾಲಿವುಡ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಕೂಡ ರಿಲೀಸ್ ಆಗಿತ್ತು. ಸೊ ಹಾಗಾಗಿ ನ್ಯಾಷನಲ್ ವೈಡ್ ಈ ಮೂವಿ ವರ್ಲ್ಡ್ ವೈಡ್ ಕೂಡ ಡೆಫಿನೆಟ್ ಆಗಿ ಫೇಮಸ್ ಆಗಿತ್ತು. ಬಟ್ ನ್ಯಾಷನಲ್ ಆಗಿ ನಾವು ಮಾತಾಡೋಣ ನಮ್ಮ ಇಂಡಿಯಾದಲ್ಲಿ. ಸೊ ನಮ್ಮ ನ್ಯಾಷನಲಿ ಕೂಡ ತುಂಬಾ ಚೆನ್ನಾಗಿ ಈ ಮೂವಿ ಹಿಟ್ ಆಗಿತ್ತು. ಪಾರ್ಟ್ 1 ಬಾಹುಬಲಿ ಬಗ್ಗೆ ನಾನು ಮಾತಾಡ್ತಾ ಇರೋದು, ಕರೆಕ್ಟ್ ಅಲ್ವಾ? ಸೊ ಈ ಪಾರ್ಟ್ 1 ಅಲ್ಲಿ ಯಾವ ತರ ಮೂವಿ ಎಂಡ್ ಆಯ್ತು ಹೇಳಿ? ಯಾವ ತರ ಮೂವಿ ಎಂಡ್ ಆಯ್ತು ಪಾರ್ಟ್ 1 ಬಾಹುಬಲಿ? ಸೊ ಡೆಫಿನೆಟ್ ಆಗಿ ಕಟ್ಟಪ್ಪ ಹೋಗಿ ಬಾಹುಬಲಿಗೆ ಸಾಯಿಸಿರೋದು. ಸೊ ಈ ತರ ಪಾರ್ಟ್ 1 ಮುಗೀತು. ಆ ಪಾರ್ಟ್ 1 ಮುಗಿಯುವಾಗ ಅವ್ರು ಎಂಡಿಂಗ್ ಯಾವ ತರ ಆಯ್ತು? ಎಂಡಿಂಗ್ ಯಾವಾಗ್ಲೂ ಹ್ಯಾಪಿ ಎಂಡಿಂಗ್ ಇರುತ್ತೆ. ಸೊ ಇಲ್ಲ ಅಂದ್ರೆ ಒಂದ್ ಏನಪ್ಪಾ ಅಂದ್ರೆ ಒಂದು ಕನ್ಕ್ಲೂಷನ್ ಇದ್ದೇ ಇರುತ್ತೆ ಎಂಡಿಂಗ್ಸ್ ಅಲ್ಲಿ, ಜನರಲ್ ಆಗಿ ಮೂವೀಸ್ ಗಳಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲ ಅಂದ್ರೆ ಒಂದು ಡಿಸ್ಕಂಟಿನ್ಯೂ ಅಂತ ನಮ್ಗೆ ಫೀಲ್ ಆಗುತ್ತೆ. ಬಟ್ ಈ ಮೂವಿ ಯಾವ ತರ ಮುಗ್ದಿದೆಪ್ಪ ಅಂದ್ರೆ, ಸೊ ಇನ್ನು ನೆಕ್ಸ್ಟ್ ಪಾರ್ಟ್ 2 ಇದೆ ಇದರದ್ದು ಅಂತ. ಸೊ ಆ ತರಹ ಏನಪ್ಪಾ ಅಂದ್ರೆ ಎಲ್ಲರ ಮನಸ್ಸಲ್ಲಿ ಕ್ಯೂರಿಯಾಸಿಟಿ ಅನ್ನು ಈ ಮೂವಿ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಗಳು ಕ್ರಿಯೇಟ್ ಮಾಡಿರೋದು. ಕಟಪ್ಪ ಹೋಗಿ ಯಾಕೆ ಬಾಹುಬಲಿಯನ್ನು ಸಾಯಿಸಿರೋದು, ಕರೆಕ್ಟ್ ಅಲ್ವಾ? ಕಟಪ್ಪ ಯಾಕೆ ಬಾಹುಬಲಿಯನ್ನು ಸಾಯಿಸಿರೋದು ಅಂತ, ಅಷ್ಟು ಕ್ಲೋಸ್ ಫ್ರೆಂಡ್ ಆಗಿ, ಅಷ್ಟು ಕ್ಲೋಸ್ ಮಾಮಾಜಿ ಆಗಿ ಯಾಕಪ್ಪ ಸಾಯಿಸಿರೋದಂತ ಬಿಲೀವೇ ಮಾಡಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಯಾವ ರೀಸನ್ ಇರ್ಬಹುದು, ಯಾವ ಕಾರಣ ಇರ್ಬಹುದು ಅಂತ ಎಲ್ಲರ ಮನಸ್ಸಲ್ಲಿ ಈ ಬಾಹುಬಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಕ್ರಿಯೇಟ್ ಮಾಡಿರೋದು ಮೈಂಡ್ ಸೆಟ್ ಅಲ್ಲಿ, ಕರೆಕ್ಟ್ ಅಲ್ವಾ? 1 ವರ್ಷ 1 ಕಂಪ್ಲೀಟ್ ಇಯರ್ ಎಲ್ಲರೂ ವೇಟ್ ಮಾಡಿರೋದು ಈ ಮೂವಿಗೆ, ಕರೆಕ್ಟ್ ಅಲ್ವಾ? ಸೊ ಪಾರ್ಟ್ 1 ಗಿಂತ ಪಾರ್ಟ್ 2 ಅನ್ನು ನೋಡಕ್ಕೆ ತುಂಬಾ ಜನ ಏನಪ್ಪಾ ಅಂದ್ರೆ ಕಾಯ್ತಾ ಇದ್ರು ತುಂಬಾನೇ. ಈ ಎಂಟೈರ್ 12 ಮಂತ್ಸ್ ಅಲ್ಲಿ 1 ಇಯರ್ ವರೆಗೆ ಎಲ್ಲರೂ ಕಾಯ್ತಾ ಇದ್ರು. ಸೊ ಅದಕ್ಕಾಗಿ ಪಾರ್ಟ್ 1 ಗಿಂತ ಜಾಸ್ತಿ ಪಾರ್ಟಿಸಿಪೆಂಟ್ಸ್, ಪಾರ್ಟ್ 1 ಗಿಂತ ಜಾಸ್ತಿಯಾಗಿ ಆಡಿಯನ್ಸಸ್ ಪಾರ್ಟ್ 2 ನಲ್ಲಿ ಕ್ರಿಯೇಟ್ ಆಗಿರೋದು. ಯಾಕೆ? ವೈ ಬಾಹುಬಲಿ ವಾಸ್ ಕಿಲ್ಡ್ ಬೈ ಕಟಪ್ಪ. ಕಟಪ್ಪ ಯಾಕೆ ಬಾಹುಬಲಿಯನ್ನು ಸಾಯಿಸಿರೋದು, ಈ ಒಂದೇ ಒಂದು ಕಾನ್ಸೆಪ್ಟ್. ಸೊ ಈ ಕಂಪ್ಲೀಟ್ ಆಗಿ ಇದ್ರ ಮೇಲೆನೆ ನೆಕ್ಸ್ಟ್ ಪಾರ್ಟ್ 2 ಆಗಿ ಡಿಪೆಂಡ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಎಲ್ರು ಯಾವುದೇ ತರಹದ ಇಂಪಾರ್ಟೆಂಟ್ ಕೆಲಸ ಇರುವಾಗ ಕೂಡ ನಾವು ಎಲ್ಲಾ ಕೆಲಸವನ್ನು ಬಿಟ್ಟು ಓಕೆ ಸೊ ಪಾರ್ಟ್ 2 ಬಂದಿದೆಯಪ್ಪ ಅಂತ ಯಾರ್ಯಾರ ಕೆಲಸಗಳು ಎಂಪ್ಲಾಯೀಸ್ ಕೂಡ ಇದ್ರು ಅವರು ಕೂಡ ಏನಪ್ಪಾ ಅಂದ್ರೆ ರಜಾವನ್ನು ತಗೊಂಡು ಹಾಲಿಡೇಯನ್ನು ಹಾಕಿ ಅವರು ಈ ಮೂವಿಯನ್ನು ನೋಡಕ್ಕೆ ಹೋಗ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ನೀವು ಯಾವ ತರ ಹೋಗಿದ್ದೀರಾ? ನೀವು ಕೂಡ ಎಕ್ಸೈಟೆಡ್ ಇದ್ದೀರಾ ಆ ಮೂವಿ ಬಂದಾಗ? ಯಾವ ತರ ನೀವು ಎಕ್ಸೈಟ್ಮೆಂಟ್ ಅನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ? ಸೊ ಅದೇ ದಿನ ಹೋಗಿದ್ದೀರಾ ಫಸ್ಟ್ ಡೇ ಫಸ್ಟ್ ಶೋ ಅಂತ, ಅಥವಾ 1 2 to 3 days ಆಗಿದ್ಮೇಲೆ ಹೋಗಿದ್ದೀರಾ? ಬಟ್ ಡೆಫಿನೆಟ್ ಆಗಿ ಹೋಗಿರ್ತಾರೆ, ಎಲ್ರು ಹೋಗಿರ್ತಾರೆ. ಯಾರ್ಯಾರಿಗೆ ಮೂವಿದು ಕ್ರೇಜ್ ಇದೆ, ಯಾರ್ಯಾರು ಪಾರ್ಟ್ 1 ನೋಡಿದ್ದಾರೆ ಸೊ ಅವರು ಕೂಡ ಹೋಗಿದ್ದಾರೆ. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಅವರು ಕೂಡ ಆ ಜಿಜ್ಞಾಸದಿಂದ, ಆ ಕ್ಯೂರಿಯಾಸಿಟಿಯಿಂದ ಡೆಫಿನೆಟ್ ಆಗಿ ಹೋಗಿ ನೋಡಿದ್ದಾರೆ ಈ ಮೂವಿಯನ್ನು, ಕರೆಕ್ಟ್ ಅಲ್ವಾ? ಸೊ ನಿಮ್ದ್ರಲ್ಲಿ ಯಾರ್ಯಾರು ನೋಡಿದ್ದಾರೆ? ಸೊ ಮೋಸ್ಟ್ ಆಫ್ ದ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಈ ಮೂವಿ ರಿಲೀಸ್ ಆಗಿ ಟಾಪ್ ಹಿಟ್ ಆಗಿತ್ತು.
ಸೊ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಆಗಿ ತುಂಬಾ ಚೆನ್ನಾಗಿ ರನ್ ಆಗಿದೆ. ಯಾಕೆಪ್ಪ ಅಂದ್ರೆ ಟ್ರೇಲರ್ ಆ ತರ ಇತ್ತು, ಕ್ಯೂರಿಯಾಸಿಟಿ ತರ ಇತ್ತು. ಕ್ಯೂರಿಯಾಸಿಟಿ ತರನೇ ಆ ಮೂವಿ ಎಂಡ್ ಆಗಿತ್ತು 1 ವರ್ಷವರೆಗೆ. ಸೊ ಎಷ್ಟು ಜನ ಈ ಗ್ಯಾಪ್ ಅಲ್ಲಿ ಎಷ್ಟು ಜನ ಆ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಕೇಳಿರ್ಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನಮ್ಗಾದ್ರೂ ಅಟ್ಲೀಸ್ಟ್ ಹೇಳಿ ನಾವು ಯಾರಿಗೂ ಲೀಕ್ ಮಾಡಲ್ಲ, ರಿಲೀಸ್ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ. ಸೊ ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ ಕೂಡ ಹೋಗಿ ರೀಚ್ ಆಗಿರ್ಬೋದು, ಇಲ್ಲ ನಮ್ಗೆ ಹೇಳಿ ಅಟ್ಲೀಸ್ಟ್ ಅಂತ. ಬಟ್ ಎಷ್ಟು ಇವರು ಈ ಕ್ಯೂರಿಯಾಸಿಟಿಯನ್ನು ಕಿಲ್ ಮಾಡದಂಗೆ ಮೇಂಟೈನ್ ಮಾಡಿದ್ರು 1 ವರ್ಷವರೆಗೆ. ಯಾರಿಗಾದ್ರೂ ಒಂದು ಪರ್ಸನ್ಗೆ ಕೂಡ ಗೊತ್ತಾಗ್ತಾ ಇದ್ರೆ ಏನಪ್ಪಾ ಕಾನ್ಸೆಪ್ಟ್, ಯಾಕೆ ಬಾಹುಬಲಿ ಅನ್ನು ಕಿಲ್ ಮಾಡಿರೋದು ಈ ಕಟ್ಟಪ್ಪ ಅಂತ ಗೊತ್ತಾಗ್ಬಿಟ್ಟಿದ್ರೆ ಅದು ಎಷ್ಟು ಸ್ಪ್ರೆಡ್ ಆಗ್ತಾ ಇದ್ದು ಮಾತು. ಯಾರು ಮೋಸ್ಟ್ ಆಫ್ ದ 50% ಜನ ಆಡಿಯನ್ಸಸ್ ಅಲ್ಲಿ ಡ್ರಾಪ್ ಡೌನ್ ಆಗ್ತಾ ಇದೆ. ಅದಕ್ಕಾಗಿ ಕ್ಯೂರಿಯಾಸಿಟಿಯನ್ನು ಯಾವಾಗ್ಲೂ ನಾವು ಬಿಲ್ಡ್ ಮಾಡ್ಬೇಕಾಗಿರುತ್ತೆ. ಯಾವುದೇ ತರಹದ ಮೂವಿ ಇರ್ಬೋದು, ಯಾವುದೇ ತರಹದ ಸೀರಿಯಲ್ಸ್ ಗಳು ಕೂಡ ಇರ್ಬೋದು, ಯಾವುದೇ ತರಹದ ಸೀರೀಸ್ ಕೂಡ ಇರ್ಬೋದು. ಸೊ ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆಪ್ಪ ಅಂದ್ರೆ ಟ್ರೇಲರ್ ಯಾವ ತರ ಇದೆ, ಮೂವಿದು ಟ್ರೇಲರ್ ನೀವು ನೋಡಿರ್ತೀರ. ಯಾವುದೇ ತರಹದ ಮೂವಿಯನ್ನು ರಿಲೀಸ್ ಮಾಡಕ್ಕಿಂತ ಮುಂಚೆ ಟೀಸರ್ಸ್ ಅನ್ನು ಬಿಡ್ತಾರೆ, ಒಂದು ಟ್ರೇಲರ್ ಅನ್ನು ಬಿಡ್ತಾರೆ. ಒಂದು 30 ಸೆಕೆಂಡ್ಸ್ ಅಥವಾ ಮ್ಯಾಕ್ಸಿಮಮ್ ಆಗಿ 1 ಮಿನಿಟ್ ಟ್ರೇಲರ್ ಅನ್ನು ರಿಲೀಸ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಈ ಟ್ರೇಲರ್ಸ್ ಅಲ್ಲಿ ನಮ್ಗೆ ಎಂಟೈರ್ ಮೂವಿದು ಕೋರ್ ಕಾನ್ಸೆಪ್ಟ್ ಸ್ವಲ್ಪ ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ಶಾರ್ಟ್ಸ್ ಇಂದ ನಮ್ಗೆ ಗೊತ್ತಾಗುತ್ತೆ. ಸೊ ಬಟ್ ಎಂಟೈರ್ ಸ್ಟೋರಿ ಏನಿದೆ ಅಂತ ಅಷ್ಟು ಗೊತ್ತಾಗಲ್ಲ. ಸೊ ಇದ್ರಲ್ಲಿ ಕೂಡ ಟ್ರೇಲರ್ಸ್ ಅಲ್ಲಿ ಕೂಡ ಅವರು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ. ಈ ಕೊರೋನಾ ಕಾನ್ಸೆಪ್ಟ್ ಅಲ್ಲಿ ಬಿಡಿ, ಈ ಕೊರೋನಾ ಸಿಚುವೇಶನ್ ಗಿಂತ ಮುಂಚೆ ಎವ್ರಿ ಫ್ರೈಡೆ ಮೂವಿ ರಿಲೀಸ್ ಆಗ್ತಾ ಇತ್ತು. ಸೊ ಅದ್ರಲ್ಲಿ ಒಂದು ನೈಸ್ ಆಗಿರುವಂತಹ ಮೂವೀಸ್ ಗಳಿಗೆ ನಾವು ಹೋಗ್ತಾ ಇದ್ವಿ. ಸೊ ಎಲ್ರು ಕೂಡ ಹೋಗ್ತಾ ಇರ್ಬೋದು ಥಿಯೇಟರ್ಸ್ಗೆ. EVR ಇರ್ಬೋದು, ಐನಾಕ್ಸ್ ಇರ್ಬೋದು. ಸೊ ಎಷ್ಟೆಷ್ಟು ಕಾಸ್ಟ್ಲಿ ಟಿಕೆಟ್ಸ್ ಅನ್ನು ಹಾಕಿ ನಾವು ಮೂವಿಯನ್ನು ನೋಡಕ್ಕೆ ಹೋಗ್ತೀವಿ. ಜನರಲ್ ಆಗಿ 600-700 ರುಪೀಸ್ ನಮ್ ಇಷ್ಟ ಆಗಿರುವಂತಹ ಮೂವೀಸ್ ಗಳನ್ನು ಸ್ಪೆಂಡ್ ಮಾಡಿ ನಾವು ಹೋಗ್ತೀವಿ. ಸೊ ಮೂವೀಸ್ಗೆ ನೀವು ಹೋಗಿದ್ದಾಗ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗಿ ಕುತ್ಕೊಳ್ತೀರಾ, 700 ಟಿಕೆಟ್ ಅನ್ನು ಕೊಟ್ಟು. ಅದು ಆದ್ಮೇಲೆ ನಿಮ್ಮ ಪಾಪ್ಕಾರ್ನ್ಸ್ ಗಿಫ್ಟ್ಸ್ ಅಂತ ಸೇರ್ಕೊಂಡ್ರೆ ಸೊ ಏನಪ್ಪಾ ಅಂದ್ರೆ ನಾಟ್ ಲೆಸ್ ದನ್ 1500 ಗಿಂತ ಇಬ್ರು ವ್ಯಕ್ತಿಗಳು ಹೋಗಿದ್ರೆ ಒಂದು 2000 ವರೆಗೆ ಅಪ್ರಾಕ್ಸಿಮೇಟ್ಲಿ ಒಂದು ಮೂವಿಯನ್ನು ನೋಡಕ್ಕೆ ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ, 2000 ರುಪೀಸ್. ಸೊ ಈ 2000 ರುಪೀಸ್ಗೆ ನೀವು ಓವರ್ ಆಲ್ ಆಗಿ ವ್ಯಾಲ್ಯೂ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ ಅಂತ ದಟ್ ಈಸ್ ಸೆಕೆಂಡರಿ ಆಗಿ. ಸೊ ಏನಪ್ಪಾ ಅಂದ್ರೆ ನೀವು ಮೂವಿಯನ್ನು ನೋಡಕ್ಕೆ ಹೋಗ್ತೀರಾ, ಮೂವಿ ಸ್ಟಾರ್ಟ್ ಆಗುತ್ತೆ. ಒಂದ್ ನೈಸ್ ಆಗಿ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮೂವಿ ಸ್ಟಾರ್ಟ್ ಆಗಿದ ತಕ್ಷಣ ಯಾವ್ದು ಮರ್ಡರ್ ಆಗ್ಬಿಟ್ಟಿದೆ, ಯಾರು ಮಾಡಿರೋದು ಮರ್ಡರ್ ಅಂತ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಎಂಟೈರ್ ಮೂವಿ ಇವಾಗ ಡಿಪೆಂಡ್ ಆಗಿದೆ. ಓಕೆ, ಸೊ ಈ ಕಾನ್ಸೆಪ್ಟ್ ಅಲ್ಲಿ ಎಂಟೈರ್ ಮೂವಿ ಇವಾಗ ಡಿಪೆಂಡ್ ಆಗಿದೆ. ಸೊ ಎಂಟೈರ್ ಮೂವಿ ನಡೀತಾ ಇರೋದು ಈ ಕಾನ್ಸೆಪ್ಟ್ ಮೇಲೆ. ಸೊ ಅವಾಗ ನೀವು ಗೆಸ್ ಮಾಡ್ತಾ ಇರ್ತೀರಾ, ಸೊ ಈ ವ್ಯಕ್ತಿ ಇರ್ಬೋದು, ಈ ಪರ್ಸನ್ ಇರ್ಬೋದು ಅಂತ. ಸೊ ಬಟ್ ಸಮ್ ಟೈಮ್ಸ್ ಅದು ರಾಂಗ್ ಆಗಿ ಪ್ರೂವ್ ಆಗ್ಬಹುದು. ಓಕೆ, ಸೊ ಈ ತರಹದ ಏನಿದೆಪ್ಪ, ಯಾರು ನಾನ್ ರಾಂಗ್ ನೀನು ರೈಟ್ ಅಥವಾ ನಾನ್ ರೈಟ್ ನೀನು ರಾಂಗ್ ಅಂತ. ಸೊ ಇಂಥ ಇದ್ರಲ್ಲಿ ಕ್ಲಿಯರಿಫಿಕೇಶನ್ಗೋಸ್ಕರ, ಕ್ಯೂರಿಯಾಸಿಟಿಗೋಸ್ಕರ ಕೂಡ ನಾವು ಕುತ್ಕೊಳ್ತೀವಿ, ಮೂವಿಯನ್ನು ನೋಡ್ತೀವಿ, ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿ. ಸೊ ಅವಾಗ ನಮ್ಮ ಕ್ಯೂರಿಯಾಸಿಟಿ ಸ್ಯಾಟಿಸ್ಫೈ ಆದ್ಮೇಲೆ ಮಾತ್ರ ನಾವು ಮೂವಿ ಹಾಲ್ ಇಂದ ಹೊರಗಡೆ ಬರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಬಟ್ ನೀವು ಮೂವಿಗೆ ಹೋಗಿರ್ತೀರಾ, ಸೊ ಅದೇ ತರಹದ ಹಳೆ ರಾಗ ಹಳೆಗಳು ಅಂತ, ಸೊ ಸೇಮ್ ಟೈಪ್ ಆಫ್ ಥಿಂಗ್ಸ್ ರಿಪೀಟ್ ಆಗ್ತಾ ಇದೆ, ಏನು ಸ್ಟೋರಿ ಲೈನೇ ಅಲ್ಲಿ ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಇಂಥ ಸಿಚುವೇಶನ್ ಒಂದು 15-20 ಮಿನಿಟ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮೂವಿನಲ್ಲಿ ಏನೂ ಇಲ್ಲಪ್ಪ, ಇಲ್ಲಿ ನನ್ ಕಾಸು ವೇಸ್ಟ್ ಮಾಡ್ತಾ ಇರೋದಂತ ನಿಮ್ಗೆ ಫೀಲಿಂಗ್ ಬಂದಿದ ತಕ್ಷಣ ಅಲ್ಲಿ ನೀವು ಕುತ್ಕೊಳ್ತೀರಾ. ಡೆಫಿನೆಟ್ ಆಗಿ ನೀವು ಆಲ್ರೆಡಿ ಸ್ಪೆಂಡ್ ಮಾಡಿದೀರಾ ಮನಿ, ಬಟ್ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ನನ್ನ ಟೈಮ್ ಏನಿದೆ ವೆರಿ ಇಂಪಾರ್ಟೆಂಟ್ ಇದೆ. ಸೊ ನಾನು ಯಾಕೆ ಮತ್ತೆ ಇಲ್ಲಿ 2 hours 1.5 hour ವೇಸ್ಟ್ ಮಾಡ್ಬೇಕು ಅಂತ ನೀವು ಬಂದ್ಬಿಡ್ತೀರಾ. ಸೊ ಇನ್ಸ್ಟೆಡ್ ಆಫ್ ದಟ್ ನಾನು ಸ್ವಲ್ಪ ಏನಾದ್ರೂ ಬೇರೆ ಕೆಲಸದಲ್ಲಿ ನನ್ಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ ಅಂತ. ಕರೆಕ್ಟ್ ಅಲ್ವಾ? ಸೊ ನೀವು ಮೂವಿದು ಎಂಟೈರ್ ಕೋರ್ ಕಾನ್ಸೆಪ್ಟ್ ಏನಿದೆ 15-20 ಮಿನಿಟ್ಸ್ ಒಳಗಡೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಆಮೇಲೆ ನೀವು ಎದ್ದು ಬರ್ತೀರಾ ಅಥವಾ ಅಲ್ಲೇ ಕುತ್ಕೊಳ್ತೀರಾ. ಸೊ ಅಲ್ಲಿ ಕುತ್ಕೊಳ್ತಾ ಇದ್ರೆ ಡೆಫಿನೆಟ್ ಆಗಿ ಕ್ಯೂರಿಯಾಸಿಟಿ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಕ್ಯೂರಿಯಾಸಿಟಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಎದ್ದು ಹೊರಗಡೆ ಬರ್ತೀರಾ. ಕರೆಕ್ಟ್ ಅಲ್ವಾ? ಸೊ ಎಂಟೈರ್ ಥಿಂಗ್ ಅಗೇನ್ ಡಿಪೆಂಡ್ ಆಗಿರೋದು ಕ್ಯೂರಿಯಾಸಿಟಿ ಮೇಲೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ. ಸೊ ಯಾವಾಗ್ಲೂ ನಮ್ಮ ಕಸ್ಟಮರ್ ಅನ್ನು ಕೂಡ ಇನ್ವೈಟ್ ಮಾಡಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ನಾವು ಅವ್ರಿಗೆ ಹೇಳ್ಬಾರ್ದು ಕಾನ್ಸೆಪ್ಟ್ ಬಗ್ಗೆ, ನಮ್ಮ ಬಿಸ್ನೆಸಸ್ ಬಗ್ಗೆ, ನಮ್ಮ ಏನ್ ಕಂಪನಿ ಇದೆ ಅದ್ರ ಬಗ್ಗೆ ಕೂಡ ನಾವು ಯಾವಾಗ್ಲೂ ಹೇಳ್ಬಾರ್ದು. ಯಾವ ತರ ಇನ್ವೈಟ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್
ನಿಮ್ಮ ಜಸ್ಟ್ ಹಲೋ ಹಾಯ್ ಹಲೋ ಇರುವಂತಹ ವ್ಯಕ್ತಿಗಳ ಜೊತೆ ನೀವು ಮಾತಾಡುವಾಗ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇಲ್ಲ, ಅಷ್ಟು ಕ್ಲೋಸ್ ರಿಲೇಟಿವ್ಸ್ ಇಲ್ಲ. ಬಟ್ ಎಸ್ ನಿಮ್ಗೆ ಗೊತ್ತಿದ್ದವರು ಅವರು ಫಸ್ಟ್ ಏನಪ್ಪಾ ಮಾಡ್ಬೇಕಂದ್ರೆ ಅವ್ರಿಗೆ ನೀವು ಕೇಳ್ಬೇಕು, ಯಾವ ತರ ಇದ್ದೀರಾ, ಹೇಗಿದ್ದೀರಾ, ಕರೋನಾ ಸಿಚುವೇಶನ್ ಇತ್ತು, ಓಕೆ, ಸೊ ಯಾವ ತರ ಮ್ಯಾನೇಜ್ ಮಾಡಿದೀರಾ, ಹೇಗಿದ್ದೀರಾ. ಸೊ ನಾನ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ ನಾನು ಒಂದ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಇದ್ದೀನಿ. ಒಳ್ಳೆ ಒಂದ್ ಬಿಸ್ನೆಸ್ ಇದೆ, ಸ್ಟಾರ್ಟ್ ಮಾಡಿದೀನಿ. ಸೊ ಈ ಬಿಸ್ನೆಸ್ ಅಲ್ಲಿ ಆಕ್ಚುಲಿ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್, ಯಾವ್ದೇ ತರದ ಇನ್ವೆಸ್ಟ್ಮೆಂಟ್ ಇಲ್ದಂಗೆ ನಾವು ಮನಿಯನ್ನು ಅರ್ನ್ ಮಾಡಬಹುದು. ಸೊ ಇಂಥ ಬಿಸ್ನೆಸ್ ಮೀಟಿಂಗ್ ಗೋಸ್ಕರ ಕೂಡ ನಾನು ಇವಾಗ ಕೂಡ ಹೋಗ್ತಾ ಇದ್ದೀನಿ. ಸೊ ನನ್ಗೆ ಅರ್ಜೆಂಟ್ ಆಗಿ ಒಂದು 3 ಇಂದ 4 ವ್ಯಕ್ತಿಗಳದ್ದು ಅವಶ್ಯಕತೆ ಇದೆ ಈ ಬಿಸ್ನೆಸ್ ಅಲ್ಲಿ. ವಿತೌಟ್ ಇನ್ವೆಸ್ಟ್ಮೆಂಟ್ ಇಂದ ಯಾರಿಗೆ ಅರ್ನ್ ಮಾಡ್ಬೇಕು ಮನಿ ಅಂತ ಇಂಟ್ರೆಸ್ಟೆಡ್ ಇರ್ತಾರೆ, ಇಂಥ ಜನರಿಗೆ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರಾದ್ರೂ ಈ ತರ ವ್ಯಕ್ತಿಗಳು ಇದ್ರೆ ಪ್ಲೀಸ್ ನನ್ಗೆ ಸ್ವಲ್ಪ ಹೇಳಿ, ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ ಅಂತ. ಸೊ ಅವ್ರ ಆಪೋಸಿಟ್ ಅವ್ರು ಏನ್ ಹೇಳ್ತಾರೆ, ಎಸ್ ಏನಪ್ಪಾ ಇದು ಕಾನ್ಸೆಪ್ಟ್ ಏನಂತ ಹೇಳಿ ಅಂದ್ರೆ, ಸೊ ಕಂಪ್ಲೀಟ್ ಆಗಿ ಇವಾಗ ಹೇಳಕ್ ಆಗಲ್ಲ. ಸೊ ಇನ್ ಕೇಸ್ ಈ 4 ವ್ಯಕ್ತಿಗಳು 3-4 ವ್ಯಕ್ತಿಗಳದ್ದು ಕಾಂಟ್ಯಾಕ್ಟ್ ಇದ್ರೆ ಸ್ವಲ್ಪ ನನ್ಗೆ ಶೇರ್ ಮಾಡಿ ಅಂತ ನೀವು ಅದ್ರ ಮೇಲೆ ಸ್ಟ್ರೆಸ್ ಮಾಡಿ ಸ್ವಲ್ಪ ಹೇಳ್ಬೇಕು. ಸೊ ಅವ್ರು ಆಪೋಸಿಟ್ ಡೆಫಿನೆಟ್ ಆಗಿ ಹೇಳ್ತಾರೆ, ಸೊ ಏನಪ್ಪಾ ಇದು ನನ್ಗೆ ಸ್ವಲ್ಪ ಹೇಳಿ, ಐಡಿಯಾ ಕೊಡಿ, ಸೊ ನಾನು ಕೂಡ ಬರ್ತೀನಿ, ನಾನು ಕೂಡ ಇಂಟ್ರೆಸ್ಟೆಡ್ ಇದ್ದೀನಿ ಅಂತ. ಸೊ ಅವಾಗ ಏನಪ್ಪಾ ಅಂದ್ರೆ, ಸೊ ಎಸ್ ವೆರಿ ಗುಡ್ ಥಿಂಗ್, ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದೀರಾ. ಸೊ ಹಾಗಾಗಿ ಸೊ ಇವತ್ತು 5 ಗಂಟೆಗೆ ಮೀಟಿಂಗ್ ಇದೆ. ಸೊ 5 ಗಂಟೆಗೆ ನೀವು ಡೆಫಿನೆಟ್ ಆಗಿ ಈ ಮೀಟಿಂಗ್ ಗೆ ಬರ್ತಾ ಇದ್ರೆ ಕನ್ಫರ್ಮ್ ಮಾಡಿ. ಸೊ ನಿಮ್ಮ ಸೀಟ್ಸ್ ಗಳನ್ನು ನಿಮ್ಮ ಜೊತೆ ಇನ್ನ 3 ವ್ಯಕ್ತಿ ಇದ್ರೆ ಕೂಡ ಚೆನ್ನಾಗಿರುತ್ತೆ. ಸೊ ನಿಮ್ಮ ಜೊತೆ ನಾನು 3 ವ್ಯಕ್ತಿದು ಸೀಟ್ಸ್ ಅನ್ನು ಬ್ಲಾಕ್ ಮಾಡ್ತೀನಿ. ಸ್ವಲ್ಪ ಬೇಗ ನನ್ಗೆ ಕನ್ಫರ್ಮ್ ಮಾಡಿ ನೀವು ಬರ್ತಾ ಇದ್ದೀರಾ ಇವತ್ತು 5 o'clock ಗೆ ಅಥವಾ ನಾಳೆ ಬೆಳಿಗ್ಗೆ 10 ಗಂಟೆಗೆ ಒಂದಿದೆ. ಸೊ ಇವತ್ತು ಕಂಫರ್ಟೇಬಲ್ ಇದ್ದೀರಾ ಅಥವಾ ನಾಳೆ ಕಂಫರ್ಟೇಬಲ್ ಇದ್ದೀರಾ? ಸೊ ಇಲ್ಲ ಫಸ್ಟ್ ಹೇಳಿ ಕಾನ್ಸೆಪ್ಟ್ ಏನಪ್ಪಾ ಅಂತ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಸಿ. ಸೊ ಆಮೇಲೆ ನಾನು ಇಲ್ಲ ನಿಮ್ಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು 1 ನಿಮಿಷದಲ್ಲಿ ಆಗಲ್ಲ. ಡೆಫಿನೆಟ್ ಆಗಿ ನಾನು ಕೂಡ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀನಿ, ಆ ಮೀಟಿಂಗ್ ಗೆ ಲೇಟ್ ಆಗ್ತಾ ಇದ್ದೀನಿ. ಸೊ ನಾಳೆ ಅಥವಾ ಇವತ್ತು ಒಂದು ಟೈಮ್ ಅನ್ನು ಕನ್ಫರ್ಮ್ ಮಾಡಿ, ನಾನು ಸೀಟ್ಸ್ ಅನ್ನು ಬ್ಲಾಕ್ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಬ್ಲಾಕ್ ಮಾಡ್ಬೇಕಾಗಿರುತ್ತೆ ಸೀಟ್ಸ್. ಸೊ ನೀವು ಕನ್ಫರ್ಮ್ ಆಗಿ ಬರ್ತಾ ಇರುವಾಗ ಇವತ್ತು 5 ಗಂಟೆಗೆ ಇಲ್ಲಾಂದ್ರೆ ನಾಳೆ 10 ಗಂಟೆಗೆ ಯಾವ್ದು ಕನ್ವೀನಿಯಂಟ್ ಇದೆ ನಿಮ್ಗೆ ಅದೇ ತರ ನಾನು ಸೀಟ್ಸ್ ಬ್ಲಾಕ್ ಮಾಡಿರ್ತೀನಿ. ಸೊ ಅವಾಗ ಡೆಫಿನೆಟ್ ಆಗಿ ಒಂದು ಹೈಲೈಟ್ ಏನು ಎಂಟೈರ್ ಥಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ಹಾಫ್ ಆನ್ ಅವರ್ ಅಷ್ಟೇ, ನಿಮ್ಮ 30 minutes ಟೈಮ್ ಬೇಕಾಗಿರೋದು. ಓಕೆ, ಸೊ ಶಾಲ್ ಐ ಬ್ಲಾಕ್ ಇಟ್? ಸೊ ಈ ತರ ಕೇಳ್ಕೊಳ್ಳಿ. ಸ್ವಲ್ಪ ಜಿಜ್ಞಾಸವನ್ನು ಕ್ರಿಯೇಟ್ ಮಾಡಿ, ಕ್ಯೂರಿಯಾಸಿಟಿಯನ್ನು ಅವ್ರ ಮೈಂಡ್ ಸೆಟ್ ಅಲ್ಲಿ ಕ್ರಿಯೇಟ್ ಮಾಡಿ. ಎಂಟೈರ್ ಥಿಂಗ್ ನೀವು ಫೋನ್ ಅಲ್ಲೇ ಹೇಳ್ಬಾರ್ದು, ನೀವು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀರಾ ಅಂತ. ಸೊ ಏನಪ್ಪಾ ಅಂದ್ರೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ನೀವು ತೋರ್ಸ್ಬೇಕಾಗಿರುತ್ತೆ ಅಥವಾ ಹೇಳ್ಬೇಕಾಗಿರುತ್ತೆ, ನೀವು ಅರ್ಜೆಂಟ್ ಅಲ್ಲಿ ಇದ್ದೀರಾ, ಹರಿನಲ್ಲಿ ಇದ್ದೀರಾ, ಕ್ವಿಕ್ ಆಗಿ ನೀವು ಒಂದ್ ಮೀಟಿಂಗ್ ಅಲ್ಲಿ ಲೇಟ್ ಆಗ್ತಾ ಇದ್ದೀರಾ. ಸೊ ಈ ತರಹ ಹರಿನೆಸ್ ಅನ್ನು ನಾವು ತೋರ್ಸ್ಬೇಕಾಗಿರುತ್ತೆ. ಸೊ ಇಲ್ಲ ಅಂದ್ರೆ ನೀವು ಆರಾಮಾಗಿ ಒಂದ್ ಹಾಫ್ ಆನ್ ಅವರ್ ತಗೊಂಡು 1 hour ತಗೊಂಡು ನಾನು ಮಾತಾಡ್ತಾ ಇದೀನಿಯಪ್ಪ ಅಂದ್ರೆ ಆಲ್ ದ ಇಂಟ್ರೆಸ್ಟ್ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಕ್ಯೂರಿಯಾಸಿಟಿ ಏನು ಇರಲ್ಲ, ಕ್ಯೂರಿಯಾಸಿಟಿ ಎಲ್ಲ ಕಿಲ್ ಆಗ್ಬಿಡುತ್ತೆ. ಒಂದ್ಸಲ ಕ್ಯೂರಿಯಾಸಿಟಿ ಕಿಲ್ ಆಗ್ಬಿಟ್ರೆ ನಾವು ಅರ್ಜೆನ್ಸಿ ಕೂಡ ಕ್ರಿಯೇಟ್ ಮಾಡಿ ಪ್ರಯೋಜನ ಇರಲ್ಲ, ಅಥವಾ ಅವ್ರಿಗೆ ನಾವು ಎಷ್ಟು ಫೋರ್ಸ್ ಮಾಡಿದ್ರೆ ಕೂಡ ಕ್ಯೂರಿಯಾಸಿಟಿ ಕಿಲ್ ಆಗಿದ್ಮೇಲೆ ಯಾವುದೇ ಥಿಂಗ್ಸ್ ವರ್ಕೌಟ್ ಆಗೋದು ತುಂಬಾನೇ ಟಫ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಏನ್ ಕಂಪನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿನ, ನಿಮ್ಮ ಚೈನ್ ಬಿಸ್ನೆಸ್ ಅಥವಾ ಬೈನರಿ ಕಾನ್ಸೆಪ್ಟ್, ಪ್ರಾಡಕ್ಟ್ ಚೆನ್ನಾಗಿದೆ, ಸೊ ಏನೇನ್ ಹೇಳೋದು ಬೇಕಾಗಿಲ್ಲ. ಜಸ್ಟ್ ನೀವು ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ, ಇಂಥ ಒಂದ್ ಮೀಟಿಂಗ್, ಇಂಥ ಒಂದ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಅಲ್ಲಿ ನಾನು ಇದೀನಿ, ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದೀನಿ, ಸೊ ತುಂಬಾ ಚೆನ್ನಾಗಿ ನನ್ಗೆ ಅರ್ನಿಂಗ್ಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನನ್ನ ಬಿಸ್ನೆಸ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕಾಗಿದೆ ಇವಾಗ. ಅದಕ್ಕಾಗಿ ನನ್ಗೆ 2-3 ವ್ಯಕ್ತಿದು ಅವಶ್ಯಕತೆ ಇದೆ, ರಿಕ್ವೈರ್ಮೆಂಟ್ ಇದೆ. ಸೊ ನಾನು ಡೆಫಿನೆಟ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ ಕೂಡ ನನ್ಗೆ ಆಸೆ ಇದೆ. ಸೊ ಅದಕ್ಕಾಗಿ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಯಾರಾದ್ರೂ ಈ ತರ ಛಲ ಇದ್ದವರು ವ್ಯಕ್ತಿಗಳು ಇದ್ರೆ ರೆಫರ್ ಮಾಡಿ. ನೀವು ಕೂಡ ಇಂಟ್ರೆಸ್ಟೆಡ್ ಇದೆ ನೀವು ಬನ್ನಿ. ಬಟ್ ಏನಪ್ಪಾ ಅಂದ್ರೆ ಕಮಿಟ್ಮೆಂಟ್ ಇಂದ ನಿಮ್ಮ ಟೈಮ್ ಅನ್ನು ಕೊಡಿ. ಇವತ್ತು ಸಾಯಂಕಾಲ 5 ಗಂಟೆಗೆ ಒಂದು ಪ್ರೋಗ್ರಾಮ್ ಇದೆ. ಸೊ ನಾಳೆ ಬೆಳಿಗ್ಗೆ 10 o'clock ಗೆ 11 o'clock ಗೆ ಒಂದು ಪ್ರೋಗ್ರಾಮ್ ಇದೆ. ಸೊ ಯಾವ್ದು ಕನ್ವೀನಿಯಂಟ್ ಇದೆ ಸೊ ನೀವು ಹೇಳಿ, ನಾನು ಸೀಟ್ಸ್ ಅನ್ನು ಬ್ಲಾಕ್ ಮಾಡ್ತೀನಿ. ಸೊ ಕೀಪ್ ಇಟ್ ಶಾರ್ಟ್ ಆಗಿ ನಾವು ಇಡ್ಬೇಕಾಗಿರುತ್ತೆ. ಓಕೆ, ಸೊ ಲೆಂತಿ ಆಗಿ ಕೂಡ ಹೇಳ್ಬಾರ್ದು, ಶಾರ್ಟ್ ಆಗಿ ಇದ್ದು ಸ್ವಲ್ಪ ಕ್ವಿಕ್ ಅಲ್ಲಿ ಇದೀನಿ ಅಂತ ನಾವು ಕ್ವಿಕ್ನೆಸ್ ಅನ್ನು, ಹರಿಯನ್ನು ಕ್ರಿಯೇಟ್ ಮಾಡಿ ಹೇಳಿದ್ರೆ ಡೆಫಿನೆಟ್ ಆಗಿ ಕ್ಯೂರಿಯಾಸಿಟಿಯಿಂದ ನಿಮ್ಮ ಅಟ್ಲೀಸ್ಟ್ 5 out of 5 ಇಲ್ಲ ಅಂದ್ರೆ 5 out of 4 ಮೆಂಬರ್ಸ್ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಸೊ ನೀವು ಟ್ರೈ ಮಾಡಬಹುದು ಇದನ್ನು. ಆಲ್ರೆಡಿ ತುಂಬಾ ಜನ ಟ್ರೈ ಮಾಡ್ತಾ ಇರಬಹುದು.
ಓಕೆ, ಸೊ ಇದು ಇನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ ಯಾವ ತರ ರಿಸಲ್ಟ್ ಬಂದಿದೆ ಅಂತ ನನ್ಗೆ ನಾಳೆ ನೀವೆಲ್ಲರೂ ಹೇಳ್ಬೇಕಾಗಿದೆ. ಓಕೆ, ಸೊ ಅದಕ್ಕಾಗಿ ಫಟಾಫಟ್ ಕ್ವಿಕ್ ಆಗಿ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಬರೀರಿ. ಸೊ ಎಷ್ಟು ಜನ ನಾಳೆ ನನ್ಗೆ ಹೇಳಿ ಕೊಡ್ತೀರಾ ಸೊ ನೀವು ಈ ಟೆಕ್ನಿಕ್ ಅನ್ನು ಅಪ್ಲೈ ಮಾಡಿದೀರಾ ಅಥವಾ ಇಲ್ಲ ಅಂತ. ಇನ್ನ ಇಲ್ಲಿವರೆಗೆ ಮಾಡಿಲ್ಲ ಅಂದ್ರೆ ಕೂಡ ನೋ ಪ್ರಾಬ್ಲಮ್, ಇಲ್ಲಿವರೆಗೆ ನೀವು ಮಾಡಿಲ್ಲ ಅಂದ್ರೆ ಕೂಡ ನೋ ಪ್ರಾಬ್ಲಮ್. ಬಟ್ ಇನ್ನು ಮುಂದೆ ಅಟ್ಲೀಸ್ಟ್ ಒಂದ್ಸಲ ಓಕೆ ಇದನ್ನು ಟ್ರೈ ಮಾಡಿ ನೋಡಿ. ಡೆಫಿನೆಟ್ ಆಗಿ ಕ್ಯೂರಿಯಾಸಿಟಿಯಿಂದ ಒಂದ್ ವೆರಿ ಶಾರ್ಟ್ ವೇ ಇಂದ ಹೇಳಿ ಕಾಲ್ ಅನ್ನು ಕಂಪ್ಲೀಟ್ ಮಾಡಿ ನೀವು ನಿಮ್ಮ ಪ್ರಾಸ್ಪೆಕ್ಟ್ ಅನ್ನು ಇನ್ವೈಟ್ ಮಾಡಿ ಒಂದ್ಸಲ ಇದು ಮಾಡಿ. ಸೊ ಅವಾಗ ಯಾವ ತರ ರಿಸಲ್ಟ್ ಬಂದಿದೆ ಅಂತ ನೀವು ನನಗೆ ಶೇರ್ ಮಾಡಬಹುದು. ಸೊ ನಾಳೆ ಸೆಷನ್ ಅಲ್ಲಿ ಸೊ ಎಲ್ಲರೂ ಪ್ರಾಸ್ಪೆಕ್ಟಿಂಗ್ ಮಾಡುವಂತಹ ಪ್ರೊಸೀಜರ್ಸ್ ಅನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ಕೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ಸೊ ನೀವು ಮಾಡುವಂತದ್ದು ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡುವಂತದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಥಿಂಗ್. ಅದು ತುಂಬಾನೇ ಟಫ್ ಆಗಿರುವಂತಹ ಥಿಂಗ್. ಓಕೆ, ಕೆಲವೊಬ್ರು ಯಾರ್ಯಾರು ಇನ್ನ ಫೀಲ್ಡ್ ಅಲ್ಲಿ ಇಳಿದಿಲ್ಲ ಅವ್ರಿಗೆ ವೆರಿ ಟಫ್ ಸಿಚುವೇಶನ್ ಅಂತ ಫೀಲ್ ಆಗಬಹುದು. ಓಕೆ, ನೋಡಕ್ಕೆ ಡೆಫಿನೆಟ್ ಆಗಿ ವೆರಿ ವೆರಿ ಟಫ್ ಇರುತ್ತೆ. ಬಟ್ ಯಾವಾಗ ನೀವು ಸೆಲ್ಫ್ ಆಗಿ ಲರ್ನಿಂಗ್ ಅನ್ನು ತಗೊಂಡು ಇದು ಮಾಡ್ತೀರಾ ನೋಡಿ, ಒಂದ್ಸಲ ನೀವು ಇಳಿತೀರಾ ನೋಡಿ ಫೀಲ್ಡ್ ಅಲ್ಲಿ, ಎಸ್ ನಾನು ಮಾಡೇ ಮಾಡ್ತೀನಿ ಅಂತ. ಸೊ ವೆರಿ ವೆರಿ ಈಸಿ ಪ್ರಾಸೆಸ್ ಇದು. ಸೊ ತುಂಬಾ ಜನ ವೆರಿ ಈಸಿ ವೇ ಇಂದ ಇದನ್ನು ಆಲ್ರೆಡಿ ಫಾಲೋ ಕೂಡ ಮಾಡ್ತಾ ಇದ್ದೀರಾ, ಸಕ್ಸಸ್ ಕೂಡ ಆಗ್ತಾ ಇದ್ದೀರಾ. ಬಟ್ ಯಾರ್ಯಾರು ಇನ್ನ ಇಲ್ಲಪ್ಪ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸ್ವಂತವರಿಗೆ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಸೊ ವೆರಿ ವೆರಿ ಸಿಂಪಲ್ ಪ್ರಾಸೆಸ್ ಇದೆ, ಸಿಂಪಲ್ ಪ್ರೊಸೀಜರ್, ನೀವು ಈಸಿಯಾಗಿ ಕೂಡ ಮಾಡಬಹುದು. ಬಟ್ ಒಂದ್ಸಲ ನೀವು ಫೀಲ್ಡ್ ಅಲ್ಲಿ ಇಳಿದು ಸೊ ಈ ತರಹ ಮಾಡೋದು ಪ್ರಯತ್ನ ಪಡಿ, ನಿಮ್ಗೆ ಡೆಫಿನೆಟ್ ಆಗಿ ಸಕ್ಸಸ್ ಸಿಗುತ್ತೆ. ಸೊ ಇದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಕ್ಯೂರಿಯಾಸಿಟಿ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಯಾರು ಬರಲ್ಲ, ಅವ್ರದೇ ಆದಂತಹ ಓನ್ ರೀಸನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಸೊ ಎಸ್, ಅಂಟಿಲ್ ಅನ್ಲೆಸ್ ಒಂದು ಜೆನ್ಯೂನ್ ರೀಸನ್ ಇದೆ, ಓಕೆ, ಎಮರ್ಜೆನ್ಸಿ ಸಿಚುವೇಶನ್ ಇದೆ, ಸೊ ಅಂಥದ್ರಲ್ಲಿ ಇಟ್ಸ್ ಓಕೆ. ಸೊ ಅದಕ್ಕಾಗಿ 5 ಔಟ್ ಆಫ್ 5 ಇಲ್ಲ ಅಂದ್ರೆ ಅಟ್ಲೀಸ್ಟ್ 5 ಔಟ್ ಆಫ್ 4 ಮೆಂಬರ್ಸ್ ಆದ್ದು ಆ ನಿಮ್ಮ ಮೀಟಿಂಗ್ ಗೆ ಬಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಸಕ್ಸಸ್ಫುಲ್ ಇನ್ವಿಟೇಷನ್ ಸ್ಕಿಲ್ಸ್ ಇಂದ ನೀವು ಇನ್ವೈಟ್ ಮಾಡಿದ್ದೀರಾ ನಿಮ್ಮ ಪ್ರಾಸ್ಪೆಕ್ಟ್ ಅನ್ನು ಅಂತ. ಓಕೆ, ಸೊ ಕ್ಯೂರಿಯಾಸಿಟಿಯನ್ನು, ಈ ಜಿಜ್ಞಾಸವನ್ನು ಎಲ್ಲರದು ಮನಸ್ಸಲ್ಲಿ, ಎಲ್ಲರದು ಮೈಂಡ್ ಅಲ್ಲಿ ಫಸ್ಟ್ ಆಫ್ ಆಲ್ ಕ್ರಿಯೇಟ್ ಮಾಡೋದು ಐಡಿಯಾ ನಂಬರ್ 1 ಅನ್ನು ನಾವು ಫಾಲೋ ಮಾಡಬೇಕಾಗಿರೋದು. ಓಕೆ, ಸೊ 5 C's ಆಫ್ ಇನ್ವಿಟೇಷನ್. ನಾವು ಇವಾಗ ಇನ್ವೈಟ್ ಮಾಡುವಂತ ಪ್ರೊಸೀಜರ್ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ತೋರಿಸಿದೀನಿ. ಸೊ ಮೆನಿ ಟೈಮ್ಸ್ ನಾವು ಮಂತ್ಲಿ ಒನ್ಸ್ ಈ ತರ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಈ ಪ್ರೋಗ್ರಾಮ್ ಅಲ್ಲಿ ಮಾಕ್ ಸೆಷನ್ ಮೂಲಕ ಕೂಡ ನಾವು ನೋಡಿದ್ವಿ. ಸೊ ಇವತ್ತಿನ ಸೆಷನ್ ನಲ್ಲಿ ನಾನು ಜಸ್ಟ್ ಒಂದು ಥಿಯರಾಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಯಾವಾಗ ನೀವು ಈ ತರ ಓರಲ್ ಆಗಿ ಇನ್ವೈಟ್ ಮಾಡ್ತಾ ಇರ್ತೀರಾ ಟೆಲಿಫೋನಿಕ್ ವೇನಲ್ಲಿ, ಸೊ ಅಂತ ಸಿಚುವೇಶನ್ ಅಲ್ಲಿ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ 5 C's ಇರ್ಬೇಕು ನಿಮ್ಮ ಇನ್ವಿಟೇಷನ್ ಅಲ್ಲಿ. ಮಾತಾಡುವಂತಹ ಪ್ರೊಸೀಜರ್ ಅಲ್ಲಿ 5 C's ಕವರ್ ಆಗ್ಬೇಕು ಇನ್ವಿಟೇಷನ್ ಪ್ರೊಸೀಜರ್ ಅಲ್ಲಿ. ಯಾವ ತರಪ್ಪ ಅಂದ್ರೆ ಕಾನ್ವರ್ಸೇಷನ್. ಸೊ ಫಸ್ಟ್ ಏನ್ ಮಾಡ್ಬೇಕು, ಕಾನ್ವರ್ಸೇಷನ್. ಸೊ ಯಾವ ತರ ಇದ್ದೀರಾ, ಹೇಗಿದ್ದೀರಾ, ಕರೋನಾ ಸಿಚುವೇಶನ್ ನಡೀತಾ ಇದೆ, ಆರಾಮಿದ್ದೀರಾ, ಸೊ ಹೆಲ್ತ್ ಎಲ್ಲ ಚೆನ್ನಾಗಿದ್ದೀನಾ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿದಾರ ಅನ್ನ. ಸೊ ಈ ತರ ಫಸ್ಟ್ ಏನಪ್ಪಾ ಅಂದ್ರೆ ಕನ್ವರ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿ. ಕನ್ವರ್ಸೇಷನ್ ಕ್ರಿಯೇಟ್ ಆಗಿದ ತಕ್ಷಣ ಏನಪ್ಪಾ ಅಂದ್ರೆ ಅವ್ರು ಸೆಟಲ್ ಆಗ್ತಾರೆ, ಸ್ವಲ್ಪ ಮೆಂಟಲಿ ಸೆಟಲ್ ಆಗ್ತಾರೆ. ಇದ್ರಲ್ಲಿ ಕಾಲ್ ಓಪನ್ ಮಾಡುವಾಗ ಯಾವಾಗ್ಲೂ ನಾವು ಈ ತರ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಓಕೆ, ಸೊ ಈ ತರಹ ವಿಷಯದಿಂದ ನಾವು ಕಾಲ್ ಅನ್ನು ಓಪನ್ ಅಪ್ ಮಾಡ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಂಪ್ಲಿಮೆಂಟ್ ಕೊಡಿ. ಸೊ ಇನ್ ಕೇಸ್ ನಿಮ್ಮ ಸ್ಕೂಲ್ ಫ್ರೆಂಡ್ ಅಥವಾ ನಿಮ್ಮ ಫ್ರೆಂಡ್ ರೆಫರೆನ್ಸ್ ಇಂದ, ಸೊ ಎಸ್ ನನ್ನ ಫ್ರೆಂಡ್ ಕಡೆಯಿಂದ ಸೊ ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ, ಸೊ ನೀವು ಈ ತರ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಎಂಪವರ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಸೊ ಯಾವ ಆಕ್ಟಿವಿಟಿನಲ್ಲಿ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಏನೇನ್ ಮಾಡಿದ್ದಾರೆ, ಏನ್ ಎಜುಕೇಶನ್ ಇದೆ, ಏನು ಪ್ರಾಸ್ಪೆಕ್ಟಿಂಗ್ ಮಾಡಕ್ಕಿಂತ ಮುಂಚೆ ಅವ್ರು ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಮ್ಗೆ ಗೊತ್ತಿರುತ್ತೆ ನೋಡಿ. ಸೊ ಆ ಬ್ಯಾಕ್ ಗ್ರೌಂಡ್ ಇಂದ ಲಿಂಕ್ ಮಾಡಿ ನಾವು ಅವ್ರಿಗೆ ಒಂದು ಕಾಂಪ್ಲಿಮೆಂಟ್ ಕೂಡ ಕೊಡ್ಬೇಕಾಗುತ್ತೆ, ಜೆನ್ಯೂನ್ ಆಗಿರುವಂತಹ ಕಾಂಪ್ಲಿಮೆಂಟ್. ಓಕೆ, ನೀವು ನಾನು ಕೇಳಿದೀನಿ ನನ್ನ ಫ್ರೆಂಡ್ ಮುಖಾಂತರ ನೀವು ಸ್ಟಡೀಸ್ ಅಲ್ಲಿ ತುಂಬಾ ಲೈಕ್ ವೆರಿ ಸ್ಟೂಡಿಯಸ್ ಇದ್ರಂತೆ, ಸೊ ಕಾಂಪಿಟೇಟಿವ್ ಆಗಿ ಇದ್ರಂತೆ. ಸೊ ವೆರಿ ನೈಸ್, ನಿಮ್ಮ ಬಗ್ಗೆ ತಿಳ್ಕೊಂಡು ನನಗೆ ತುಂಬಾನೇ ಖುಷಿ ಆಯ್ತು. ಈ ಕಾಂಪಿಟೇಟಿವ್ ಇದ್ದೀರಾ ಅಂತ ಹೇಳಿದ ತಕ್ಷಣನೇ ನನ್ಗೆ ತುಂಬಾನೇ ಖುಷಿ ಆಯ್ತು. ಸೊ ಈ ತರ ಅವ್ರು ಸ್ವಲ್ಪ ನಿಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಿರುತ್ತೆ, ಬ್ಯಾಕ್ ಗ್ರೌಂಡ್ ಗೆ ರಿಲೇಟೆಡ್ ಅವ್ರಿಗೆ ಕಾಂಪ್ಲಿಮೆಂಟ್ ಅನ್ನು ಕೊಡಿ. ಸುಮ್ನೆ ಹೇಳ್ಬಾರ್ದು, ಮತ್ತೆ ಕಾಂಪ್ಲಿಮೆಂಟ್ ಜೆನ್ಯೂನ್ ಆಗಿರ್ಬೇಕು. ಜೆನ್ಯೂನ್ ಆಗಿರುವಂತಹ ಅವ್ರಿಗೆ ರಿಲೇಟೆಡ್ ಇರುವಂತಹ ಕಾಂಪ್ಲಿಮೆಂಟ್ ಕೂಡ ನಾವು ನಮ್ಮ ಇನ್ವಿಟೇಷನ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕಾಗಿರುತ್ತೆ, ಇನ್ಕ್ಲೂಡ್ ಮಾಡ್ಬೇಕಾಗಿರುತ್ತೆ. ಸೊ ಅವಾಗ ಏನಪ್ಪಾ ಅಂದ್ರೆ ಅವ್ರಿಗೆ ಸ್ವಲ್ಪ ಓಪನ್ ಅಪ್ ಆಗ್ತಾರೆ, ಇನ್ನ ಸ್ವಲ್ಪ ಓಪನ್ ಅಪ್ ಆಗ್ತಾರೆ ನಿಮ್ಮ ಜೊತೆ.
ಸೊ ಎಸ್ ಅಂತ ಅವ್ರಿಗೆ ಖುಷಿ ಕೂಡ ಆಗುತ್ತೆ ಆಬ್ವಿಯಸ್ಲಿ ಎಲ್ಲರಿಗೆಲ್ಲ. ಸೊ ಯಾರಾದ್ರೂ ಬಂದು ನಿಮ್ಗೆ ತುಂಬಾ ಚೆನ್ನಾಗಿದ್ದೀರಾ, ನೀವು ನಿಮ್ಮ ಸ್ಮೈಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಖುಷಿ ಆಗುತ್ತೆ ಅಥವಾ ಇಲ್ಲಪ್ಪ ದುಃಖ ಆಗುತ್ತಲ್ಲ ಯಾರಿಗಾದ್ರೂ? ಡೆಫಿನೆಟ್ ಆಗಿ ದುಃಖ ಏನಾಗಲ್ಲ, ಸ್ಯಾಡ್ ಫೀಲಿಂಗ್ ಏನಾಗಲ್ಲ, ಖುಷಿನೇ ಆಗುತ್ತಲ್ಲ ನಮ್ಗೆ. ಸೊ ಅದೇ ತರ ಯಾರಿಗಾದ್ರೂ ನೀವು ಕಾಂಪ್ಲಿಮೆಂಟ್ ಹೇಳಿದ್ರೆ ಖುಷಿನೇ ಆಗುತ್ತೆ ವಿನಃ ದುಃಖ ಅಂತೂ ಆಗಲ್ಲ. ಸೊ ಅದಕ್ಕಾಗಿ ಅಲ್ಲಿ ನಿಮ್ಮ ಪ್ಲಾಟ್ಫಾರ್ಮ್ ಕೂಡ ರೆಡಿ ಆಗ್ತಾ ಇರುತ್ತೆ. ಒಂದು ಕಾನ್ವರ್ಸೇಷನ್ ಇಂದ ನೀವು ಕಾಲ್ ಅನ್ನು ಓಪನ್ ಮಾಡ್ತೀರಾ, ಹೇಗಿದ್ದೀರಾ ಅಂತ, ಚೆನ್ನಾಗಿದ್ದೀರಾ, ಎಲ್ರು ಮನೆಯಲ್ಲಿ ಚೆನ್ನಾಗಿದ್ದಾರೇನಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೇನಾ, ಅಮ್ಮ ಅಪ್ಪ ಅವರು ಎಲ್ರು ಸೆಟಲ್ ಆಗಿದ್ದಾರೇನಾ, ಚೆನ್ನಾಗಿದ್ದಾರೇನಾ. ಸೊ ಈ ತರ ಓಪನ್ ಅಪ್ ಮಾಡಿ ದೆನ್ ನೀವು ಎಸ್ ನಿಮ್ಮ ನನ್ನ ಫ್ರೆಂಡ್ ಕಡೆಯಿಂದ ಕೇಳಿದೀನಿ ತುಂಬಾ ನಿಮ್ಮ ಬಗ್ಗೆ, ಸೊ ಎಷ್ಟು ಕಾಂಪಿಟೇಟಿವ್ ಆಗಿದ್ದೀರಾ ನೀವು, ಸೊ ಇದು ಒಂದು ನಿಮ್ಮ ಏನಪ್ಪಾ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ನಾನ್ ಮಾತಾಡೋಣ ಅಂತ ನಿಮ್ಮ ಜೊತೆ ತುಂಬಾ ನಾನ್ ಕ್ಯೂರಿಯಸ್ ಇದ್ದೆ. ಸೊ ಸ್ವಲ್ಪ ಆದ್ರೆ ನನ್ನ ಹತ್ರ 1 or 2 minutes ಇದೆ. ಸೊ ನಾನ್ ನಿಮ್ಮ ಜೊತೆ ಮಾತಾಡಬಹುದು ಡೆಫಿನೆಟ್ ಆಗಿ ಅಂತ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಕ್ಯೂರಿಯಾಸಿಟಿ. ಸೊ ಬಿಸ್ನೆಸ್ ಬಗ್ಗೆ ಹೇಳಿ. ಸೊ ಈ ತರ ನಾನು ಬಿಸ್ನೆಸ್ ಶುರು ಮಾಡಿದ್ದೀನಿ. ಸೊ ಏನೋ ನಿಮ್ಮ ಬಗ್ಗೆ ತುಂಬಾ ಕಾಂಪಿಟೇಟಿವ್ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಹೇಳೋಣ ಅಂತ ನಾನು ಕಾಲ್ ಮಾಡಿದ್ದೀನಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ. ಸ್ವಲ್ಪ ನಾನು ಹರಿಬರಿನಲ್ಲಿ ಇದ್ದೀನಿ. ಬಟ್ ಏನಪ್ಪಾ ಅಂದ್ರೆ ಸೊ ಈ ತರಹ ಒಂದ್ ಕಾನ್ಸೆಪ್ಟ್ ಬಿಸ್ನೆಸ್ ಅನ್ನು ನಾನು ಸ್ಟಾರ್ಟ್ ಮಾಡಿದೀನಿ. ಒಂದು 4-5 ಜನದ ನನ್ಗೆ ರಿಕ್ವೈರ್ಮೆಂಟ್ ಇದೆ. ಸೊ ನೀವು ಕೂಡ ಕಾಂಪಿಟೇಟಿವ್ ಇದ್ದೀರಾ ಅಂತ ನನ್ನ ಫ್ರೆಂಡ್ ಕಡೆಯಿಂದ ಕೇಳಿದ ತಕ್ಷಣ ನಿಮ್ಗೆ ಕೂಡ ಇನ್ವೈಟ್ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ. ಇನ್ ಕೇಸ್ ನಿಮ್ ಹತ್ರ ಒಂದು 20 to 30 minutes ಟೈಮ್ ಇದ್ರೆ, ಸೊ ಇವತ್ತು ಇಲ್ಲ ಅಂದ್ರೆ ನಾಳೆ ಡೆಫಿನೆಟ್ ಆಗಿ ನೀವು ನಿಮ್ಮ ಟೈಮ್ ಕೊಡಿ. ಅಕಾರ್ಡಿಂಗ್ಲಿ ನಾನು ಸೀಟ್ಸ್ ಅನ್ನು ಬ್ಲಾಕ್ ಮಾಡ್ತೀನಿ. ಈ ಬಿಸ್ನೆಸ್ ಕಾನ್ಸೆಪ್ಟ್ ಇಂದ ಡೆಫಿನೆಟ್ ಆಗಿ ನಾನಂತೂ ನಿಮ್ಮ ಕಾಂಪಿಟೇಟಿವ್ ಸ್ಕಿಲ್ಸ್ ಗೆ, ನಿಮ್ಮ ಕಾಂಪಿಟೇಟಿವ್ ಆಟಿಟ್ಯೂಡ್ ಗೆ ಸೂಟಬಲ್ ಆಗುವಂತಹ ಕಾನ್ಸೆಪ್ಟ್ ಇದೆ. ನೀವು ನನ್ಗೆ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ತೀರಾ. ಸೊ ನಿಮ್ಗೆ ಖುಷಿ ಕೊಡುವಂತಹ ನನ್ನಂತ ಕಾನ್ಸೆಪ್ಟ್ ಇದೆ. ಸೊ ಏನಪ್ಪಾ ಅಂತ ಅವರು ಕೇಳ್ತಾರೆ, ಡೆಫಿನೆಟ್ ಆಗಿ ಈ ತರ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿ. ಸೊ ಬಟ್ ಅವ್ರು ಏನಪ್ಪಾ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಹೇಳಿ ಏನಂತ ತಿಳ್ಕೊಬೇಕಂದ್ರೆ, ಅಲ್ಲೇ ನೀವು ಕಂಟ್ರೋಲ್ ಅನ್ನು ಇಡಬೇಕಾಗಿರುತ್ತೆ. ಅಲ್ಲಿ ಪ್ರಾಪರ್ ವೇನಲ್ಲಿ ಈ ಕ್ಯೂರಿಯಾಸಿಟಿಯನ್ನು ಕಂಟ್ರೋಲ್ ಮಾಡ್ಬೇಕಾಗಿರುತ್ತೆ, ಕಂಟ್ರೋಲಿಂಗ್ ಮಾಡ್ಬೇಕಾಗಿರುತ್ತೆ ಕರೆಕ್ಟ್ ಆಗಿ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೀವು ಕಂಟ್ರೋಲ್ ಏನಾದ್ರೂ ಮಾಡಿಲ್ಲ, ಕ್ಯೂರಿಯಾಸಿಟಿಯನ್ನು ನೀವು ಬ್ರೇಕ್ ಡೌನ್ ಮಾಡ್ಬಿಟ್ರೆ, ಕಿಲ್ ಮಾಡ್ಬಿಟ್ರೆ, ಮತ್ತೆ ಇದು 3 ಪ್ರೊಸೀಜರ್ ಕೂಡ ವೇಸ್ಟ್ ಆಗುತ್ತೆ. ಸೊ ಅದಕ್ಕಾಗಿ ಕಂಟ್ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಕಂಟ್ರೋಲ್ ಇರ್ಬೇಕು. ಸೊ ಏನಪ್ಪಾ ಕಾನ್ಸೆಪ್ಟ್ ಇದು? ಸೊ ಡೆಫಿನೆಟ್ ಆಗಿ ಹೇಳ್ತೀನಿ. ಸೊ ಇವತ್ತು ಸಾಯಂಕಾಲ 5 ಗಂಟೆಗೆ ಇದು ಮೀಟಿಂಗ್ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸೈಟೆಡ್, ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ. ಅದೇ ತರ ಡಿಸ್ಕಷನ್ಗೋಸ್ಕರ ನಾನು ಹೋಗ್ತಾ ಇದ್ದೀನಿ ಇವಾಗ ಕೂಡ. ಸ್ವಲ್ಪ ಅದಕ್ಕಾಗಿ ಸ್ವಲ್ಪ ಅರ್ಜೆನ್ಸಿನಲ್ಲಿ ಇದ್ದೀನಿ. ಸೊ ಇನ್ ಕೇಸ್ ನೀವು ಕನ್ಫರ್ಮ್ ಕೊಟ್ರೆ ನಾನು 5 ಗಂಟೆಗೆ ಡೀಟೇಲ್ ಆಗಿ ಆ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತೀನಿ ಅಂತ. ಸೊ ಈ ತರ ಕಂಟ್ರೋಲ್ ಇಡಿ. ಸೊ ಆಮೇಲೆ ಒಂದು ಕಮಿಟ್ಮೆಂಟ್ ತಗೋಬೇಕು. ಇವತ್ತು 5 ಗಂಟೆನಾ, ನಾಳೆ 11 o'clock, ಇವತ್ತು 5 ಗಂಟೆನಾ, ನಾಳೆ 11 o'clock. ಸೊ ಈ ತರ ಒಂದು ಕಮಿಟ್ಮೆಂಟ್ ತಗೋಬೇಕು. 2 ಆಪ್ಷನ್ ಕೊಡಿ, 3 ಆಪ್ಷನ್ ಕೊಡಿ. ಎವ್ರಿ ಡೇ ನಾವು 5 ಗಂಟೆಗೆ ಮತ್ತೆ ಬೆಳಿಗ್ಗೆ 11 ಗಂಟೆಗೆ ಈ ತರ ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಟೈಮ್ ಯಾವ್ದು ಸೂಟಬಲ್ ಇದೆ? ಇವತ್ತು 5 ಗಂಟೆ ಆಗುತ್ತೇನೋ? ಸೊ ಇಲ್ಲ ಸ್ವಲ್ಪ ಕೆಲಸ ಇದೆ, ಏನೋ ಒಂದು ಬುಕಿಂಗ್ ಮಾಡ್ಬೇಕು, ಏನೋ ಮೀಟಿಂಗ್ ಇದೆ ಅಂತ ಹೇಳಿದ ತಕ್ಷಣ ಸೊ ನಾಳೆ 11 o'clockಗೆ ಸೊ ಯಾವ್ದಾದ್ರು ಒಂದು ತಿಂಗಳನ್ನು ನೀವು ಬ್ಲಾಕ್ ಮಾಡ್ಬೇಕು, ಅಲ್ಲಿ ಕಮಿಟ್ಮೆಂಟ್ ತಗೋಬೇಕು. ಸೊ ಅವಾಗ ಡೆಫಿನೆಟ್ಲಿ ಏನಪ್ಪಾ ಅಂದ್ರೆ ಬಂದೇ ಬರ್ತಾರೆ ನಿಮ್ಮ ಪಾರ್ಟಿಸಿಪೆಂಟ್ಸ್ ನಿಮ್ಮ ಪ್ರೆಸೆಂಟೇಷನ್ಸ್ಗೆ. ಸೊ ಇದು ಇನ್ವಿಟೇಷನ್ ಇನ್ವಿಟೇಷನ್ ನಾವು ಪ್ರೊಸೀಜರ್ ಕಾನ್ಸೆಪ್ಟ್ ಅನ್ನು ಫಾಲೋ ಮಾಡುವಾಗ ನಮ್ಮ ಮಾತಾಡುವಂತಹ ರೀತಿನಲ್ಲಿ ಇದು 5 ತರಹದ ಸೀಸ್ ಅನ್ನು ನಾವು ಕಂಪ್ಲೀಟ್ ಆಗಿ ಇನ್ಕ್ಲೂಡ್ ಮಾಡಿದ್ರೆ ನಮ್ಮ ಇನ್ವಿಟೇಷನ್ ಸಕ್ಸಸ್ಫುಲ್ ಆಗುತ್ತೆ. ಪ್ರಾಸ್ಪೆಕ್ಟ್ ಗಳು ನಿಮ್ಮ ಮೀಟಿಂಗ್ಸ್ ಗೆ ಕಂಪ್ಲೀಟ್ ಆಗಿ 100 out of 100 ಇಲ್ಲ ಅಂದ್ರೆ ಕೂಡ 100 out of 90% ಅಂತೂ ಜನ ಬಂದೇ ಬರ್ತಾರೆ. ಸೊ ನಮ್ಮ ಬಿಸ್ನೆಸಸ್ ಅಲ್ಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಇರೋದ್ರಿಂದ ಜನರದು ಇನ್ವಾಲ್ವ್ಮೆಂಟ್, ಜನರದು ಇಂಟ್ರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಆ ಇಂಟ್ರೆಸ್ಟ್ ಇಂದ, ಆ ಕ್ಯೂರಿಯಾಸಿಟಿ ಇಂದ, ಆ ನೀಡ್ ಅನ್ನು ಕ್ರಿಯೇಟ್ ಮಾಡ್ತಾ ನಾವು ಅವ್ರಿಗೆ ಕಂಟ್ರೋಲ್ ಇಂದ, ಅವ್ರಿಗೆ ಕಮಿಟ್ಮೆಂಟ್ ಇಂದ ಇನ್ವೈಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಪ್ರೆಸೆಂಟೇಷನ್ ಅಲ್ಲಿ ಕೂಡ ತುಂಬಾ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಇರುತ್ತೆ. ಅಂಡ್ ನಿಮ್ಮ ಔಟ್ಪುಟ್ ಕೂಡ, ಜಾಯ್ನಿಂಗ್ಸ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಸ್ಟಾರ್ಟ್, ಯಾವಾಗ್ಲೂ ಶುರುವಾತ್ ಅಂತ ಏನಿರುತ್ತೆ ಸ್ಟಾರ್ಟ್. ಸೊ ನಮ್ಮ ಸೆಲ್ಲಿಂಗ್ ಕಾನ್ಸೆಪ್ಟ್ ಅಲ್ಲಿ ಕೂಡ ಇದು ಸ್ಟಾರ್ಟ್ ಅಗೇನ್, ಶುರುವಾತ್. ಸೊ ಅದಕ್ಕಾಗಿ ಸ್ಟಾರ್ಟ್ ಚೆನ್ನಾಗಿರ್ಬೇಕು, ಇನ್ವಿಟೇಷನ್ ಚೆನ್ನಾಗಿರ್ಬೇಕು. ಸೊ ಲಾಂಗ್ ಲಾಸ್ಟಿಂಗ್ ಕೂಡ ನಿಮ್ಮ ಕಸ್ಟಮರ್ ನಿಮ್ಮ ಜೊತೆ ಇರ್ತಾರೆ, ಬರ್ತಾರೆ, ನಿಮ್ಮ ಜೊತೆ ಕೆಲಸ ಮಾಡಕ್ಕೆ ಕೂಡ ರೆಡಿ ಇರ್ತಾರೆ.
ಓಕೆ, ಇದು 5 C's ಅನ್ನು ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಸೀಜರ್ ಫಾಲೋ ಮಾಡಿ, ಮೇನ್ ಇಂಪಾರ್ಟೆಂಟ್ ಫಾಲೋ ಮಾಡಿ. ಸೊ ಇದು ನಾವು ಇನ್ವಿಟೇಷನ್ ಸ್ಕಿಲ್ ಬಗ್ಗೆ ನಾವು ಇವಾಗ ಕಲ್ತಿದ್ವಿ. ಸ್ವಲ್ಪ ಬ್ರೀಫ್ ಬೇಸಿಕ್ ಐಡಿಯಾ ನಮ್ಗೆ ಇವಾಗ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇದೆ. ಏನಪ್ಪಾ ಅದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ 3-way ಕಾಲಿಂಗ್. ನಾವು ಶುರುವಾತ್ ಕಾನ್ಸೆಪ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಟೆಪ್ಸ್ ಅಲ್ಲಿ ಕಲಿತೀವಿ. ಸೊ 3-way ಕಾಲಿಂಗ್ ಈಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ನಿಮ್ಮ ಅಪ್ಲೈನ್ ಸಹಾಯ ತಗೊಳ್ಳಿ ಅಂತ ನಾವು ಹೇಳ್ತಾ ಇರ್ತೀವಿ. ಕರೆಕ್ಟ್ ಅಲ್ವಾ? ಸೊ ನೀವು ಇರ್ತೀರಾ, ಹೊಸದಾಗಿ ಇರ್ತೀರಾ, ಸೊ ನೀವು ಅಪ್ಲೈನ್ ಸಹಾಯವನ್ನು ತಗೋಬಹುದಂತ. ಅಥವಾ ಸಮ್ಟೈಮ್ಸ್ ಇಲ್ಲಿ ವಯಸ್ಸು ವರ್ಷ ಕೂಡ ಆಗ್ಬಹುದು. ಇದ್ರಲ್ಲಿ ನೀವು ಇರ್ತೀರಾ, ಓಕೆ, ನಿಮ್ಮ ನ್ಯೂ ಪ್ರಾಸ್ಪೆಕ್ಟ್ ಇರ್ತಾರೆ, ಅಥವಾ ಅಪ್ಲೈನ್ ಇರ್ಬಹುದು, ಅಥವಾ ಡೌನ್ಲೈನ್ ಕೂಡ ಇರ್ಬಹುದು. ಅಥವಾ ಅಪ್ಲೈನ್ ಸಮ್ಟೈಮ್ಸ್ ಡೌನ್ಲೈನ್ ಸಹಾಯವನ್ನು ತಗೋಬಹುದು. ಇನ್ ಕೇಸ್ ಅವರು ಕಾಲ್ ಓಪನ್ ಮಾಡಕ್ಕೆ ಅಥವಾ ಮಾತಾಡುವಂತಹ ಇದ್ರಲ್ಲಿ ಅವರು ತುಂಬಾ ಸ್ಟ್ರಾಂಗ್ ಇದ್ರೆ ಡೆಫಿನೆಟ್ ಆಗಿ ಅಪ್ಲೈನ್ ಡೌನ್ಲೈನ್ ಸಹಾಯ ಕೂಡ ತಗೊಳ್ತಾರೆ. ಓಕೆ, ಸೊ ನೀವು ಪ್ರಾಸ್ಪೆಕ್ಟ್ ಮತ್ತೆ ಅಪ್ಲೈನ್ ಅಥವಾ ಇಲ್ಲಾಂದ್ರೆ ಡೌನ್ಲೈನ್ ಇರ್ಬಹುದು. ಓಕೆ, ಸೊ ಈ 3-way ಕಾಲಿಂಗ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಪ್ರಿನ್ಸಿಪಲ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಏನಪ್ಪಾ ಈ 3-way ಕಾಲಿಂಗ್ ಪ್ರಿನ್ಸಿಪಲ್ ಅಂದ್ರೆ, ಸೇಯಿಂಗ್ ನೋ ಟು ಎ ಸಕ್ಸಸ್ಫುಲ್ ಸ್ಟ್ರೇಂಜರ್ ಇಸ್ ಡಿಫಿಕಲ್ಟ್. ಜನರಲ್ ಆಗಿ ಏನಪ್ಪಾ ಅಂದ್ರೆ, ಯಾರಾದ್ರೂ ವ್ಯಕ್ತಿ, ಒಂದ್ ಸಕ್ಸಸ್ಫುಲ್ ವ್ಯಕ್ತಿ ಇದ್ದಾರೆ, ಅವರು ನಮ್ಗೆ ಗೊತ್ತಿಲ್ಲ, ಬಟ್ ಇಂಥ ವ್ಯಕ್ತಿ ಜೊತೆ ನಿಮ್ಗೆ ಮಾತಾಡುವಂತದ್ದು ಚಾನ್ಸ್ ಸಿಕ್ಕರೆ ನೀವು ಅವ್ರಿಗೆ ನೋ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಒಂದ್ ನಾರ್ಮಲ್ ಇನ್ಸಿಡೆಂಟ್ ತಗೊಳೋಣ. ಓಕೆ, ಸೊ ಏನಪ್ಪಾ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್, ಸೊ ನಾನು ಹೋಗಿ ನನ್ನ ಹಸ್ಬೆಂಡ್ಗೆ ನಾನು ಹೇಳ್ತೀನಿ, ಓಕೆ, ಸೊ ನನ್ನ ಫ್ರೆಂಡ್ ಈ ತರ ಅವ್ರ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತೆ. ಸೊ ಈ ತರ ಸ್ಪೆಷಲ್ ಏನೋ ಫಂಕ್ಷನ್ ಇಟ್ಟಿದ್ದಾರೆ, ಗೆಟ್ ಟುಗೆದರ್. ಸೊ ಕೆಲವೇ ಒಂದು ಏನಪ್ಪಾ ಅಂದ್ರೆ ಕ್ಲೋಸ್ ರಿಲೇಟಿವ್ಸ್ ಅನ್ನು ಮಾತ್ರ ಅವ್ರು ಕರೆದಿದ್ದಾರೆ. ಸೊ ಅದಕ್ಕಾಗಿ ನಾನು ಕ್ಲೋಸ್ ಫ್ರೆಂಡ್ ಇರೋದ್ರಿಂದ ಸೊ ನಾವು ಕೂಡ ಹೋಗ್ಬೇಕು ಅಲ್ಲಿ. ಸೊ ಆಸ್ ಎ ಕಪಲ್ ಪಾರ್ಟಿ ಏನು ಇಟ್ಟಿದ್ದಾರೆ, ಸೊ ಕಪಲ್ ಆಗಿ ನಾವು ಹೋಗ್ಬೇಕಾಗಿರುತ್ತೆ. ಸೊ ಡೆಫಿನೆಟ್ ಆಗಿ ನೀವು ಬರ್ಬೇಕು ಅಂತ. ಅವ್ರು ಏನ್ ಹೇಳ್ತಾರೆ, ಇಲ್ಲಪ್ಪ ಬರಕ್ ಆಗಲ್ಲ ಏನಂತ. ಸೊ ಯಾಕಂದ್ರೆ ನಾನ್ ನೋಡಿದೀನಿ ಅವ್ರಿಗೆ ಗೊತ್ತಿರೋದು. ಸೊ ನಾನ್ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ರೆಗ್ಯುಲರ್ಲಿ ನೋಡುವಂತಹ ಪರ್ಸನ್. ಸೊ ನೋ ಹೇಳಿದ್ರು ಓಕೆ, ಎಸ್ ಹೇಳಿದ್ರು ಓಕೆ ಅಂತ. ಸೊ ಏನಪ್ಪಾ ಅಂದ್ರೆ ನೋ ಈಸಿಯಾಗಿ ನನ್ನ ಮುಂದೆ ನೋ ಹೇಳ್ಬಹುದು. ಕರೆಕ್ಟ್ ಅಲ್ವಾ? ಸೊ ರೆಸ್ಪೆಕ್ಟ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ಬಟ್ ಏನಪ್ಪಾ ಅಂದ್ರೆ ಈಸಿಯಾಗಿ ನನ್ಗೆ ನೋ ಹೇಳಕ್ಕೆ ಅವ್ರಿಗೆ ಈಸಿ ಅಂತ ಅನ್ಸುತ್ತೆ. ಓಕೆ, ನೋ ಪ್ರಾಬ್ಲಮ್. ಸೊ ನಾನೇನೋ ಹೇಳಿದ್ರೆ ನಿಮ್ಗೆ ನೋ ಅಂತ ಹೇಳ್ತಾ ಇದ್ದೀರಾ, ಇಟ್ಸ್ ಓಕೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ ನನ್ನ ಫ್ರೆಂಡ್ಗೆನೆ ಹೇಳ್ತೀನಿ ಅವ್ರಿಗೆ ಕಾಲ್ ಮಾಡಕ್ಕೆ, ನಿಮ್ಗೆ ಡೈರೆಕ್ಟ್ ಆಗಿ ಇನ್ವೈಟ್ ಮಾಡಕ್ಕೆ. ಸೊ ಅವಾಗ ಏನಪ್ಪಾ ಅಂದ್ರೆ ನನ್ನ ಫೋನ್ ಅನ್ನು ಕಾಲ್ ಮಾಡಿ ಸೊ ನನ್ನ ಫ್ರೆಂಡ್ಗೆ ಕೊಟ್ಟು, ಸೊ ಏನೋ ನನ್ಗೆ ನೋ ಅಂತ ಹೇಳ್ತಾ ಇದಾರಪ್ಪ, ಸೊ ನೀವು ಮಾತಾಡಿ ಅಂತ ಅವ್ರಿಗೆ ನಾನು ಕೊಟ್ಬಿಟ್ರೆ ನನ್ನ ಫ್ರೆಂಡ್ಗೆ ಕಾಲ್. ಸೊ ಅವಾಗ ನನ್ನ ಫ್ರೆಂಡ್ ಹೇಳ್ತಾರೆ, ಇಲ್ಲ ನಿಮ್ಮ ಪ್ರೆಸೆನ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ತರದ ಕಪಲ್ ಪಾರ್ಟಿ ಇಟ್ಟಿರೋದು ಮನೆಯಲ್ಲಿ. ಸೊ ಕೆಲವೇ ಒಂದ್ 3-4 ಕಪಲ್ ಮಾತ್ರ ನಾನು ಕರ್ತಿರೋದು. ಸೊ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಈ ತರ ನಾನು ಈ ಪಾರ್ಟಿಯನ್ನು ಕಂಡಕ್ಟ್ ಮಾಡಿದೀನಿ. ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಡೆಫಿನೆಟ್ ಆಗಿ ಈ ಪಾರ್ಟಿನಲ್ಲಿ ನೀವು ಇರ್ಲೇಬೇಕಾಗಿರುತ್ತೆ. ಸೊ ಇಲ್ಲ ಅಂದ್ರೆ ಸಮಥಿಂಗ್ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಸೊ ಡೆಫಿನೆಟ್ ಆಗಿ ನಿಮ್ಮ ಪ್ರೆಸೆನ್ಸ್ ಇರ್ಲೇಬೇಕು. ಸೊ ಅವಾಗ ಏನ್ ಹೇಳಿರ್ಬಹುದು ಈ ಪರ್ಸನ್, ಏನ್ ಹೇಳಿರ್ಬಹುದು? ಡೆಫಿನೆಟ್ ಆಗಿ ಕರೆಕ್ಟ್ ಅಲ್ವಾ? ಅವರು ನನ್ನ ಫ್ರೆಂಡ್ಗೆ ಇಲ್ಲ ಆಗಲ್ಲ, ಬರಕ್ ಆಗಲ್ಲ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಯಾಕಂದ್ರೆ ನಾನು ಒಂದ್ ನೋನ್ ಪರ್ಸನ್ ಇದೀನಿ, ನನ್ಗೆ ಡೈರೆಕ್ಟ್ ಆಗಿ ನೋ ಅಂತ ಹೇಳ್ಬಹುದು. ಬಟ್ ನನ್ನ ಫ್ರೆಂಡ್ ಅಷ್ಟು ನೋನ್ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಏನಪ್ಪಾ ಅಂದ್ರೆ ಇಷ್ಟು ಇದ್ರಿಂದ ಕರೀತಾ ಇದ್ದಾರೆ ಅಂತ ಅವ್ರಿಗೆ ನೋ ಹೇಳಕ್ ಆಗಲ್ಲ. ಸೊ ಅದಕ್ಕಾಗಿ ಇಂಥ ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಈ ತರಹದ 3-way ಕಾಲಿಂಗ್ ಪ್ರಿನ್ಸಿಪಲ್. ಇದು 3-way ಕಾಲಿಂಗ್ ಪ್ರಿನ್ಸಿಪಲ್ ಆಗಿ ಸೊ ಒನ್ ಆಫ್ ದ ಸಕ್ಸಸ್ಫುಲ್ ವ್ಯಕ್ತಿ ಇದ್ರೆ ಡೆಫಿನೆಟ್ ಆಗಿ ಇವ್ರು ಇಂಥ ಸಕ್ಸಸ್ಫುಲ್ ಪರ್ಸನ್ ಜೊತೆ ನಮ್ಗೆ ಕನೆಕ್ಟ್ ಮಾಡ್ತಾ ಇರೋದು ಇವ್ರು ಅಂತ ಹೇಳಿ ಅವ್ರಿಗೆ ನೋ ಅಂತ ಹೇಳಕ್ಕೆ ಆಗಲ್ಲ, ಚಾನ್ಸೇ ಇರಲ್ಲ. ಸೊ ಅಟ್ಲೀಸ್ಟ್ ಅವ್ರು ಮಾನ ಮರ್ಯಾದೆ ಹುಡ್ಕೋಬೇಕಪ್ಪ ಇವ್ರು ಮುಂದೆ ಅಂತ ಹೇಳಿ ಕೂಡ ಅಟ್ಲೀಸ್ಟ್ ಬಂದೇ ಬರ್ತಾರೆ. ಕರೆಕ್ಟ್ ಅಲ್ವಾ? ಅವ್ರು ಜಾಯಿನ್ ಆಗ್ತಾರೆ ಅಥವಾ ಇಲ್ಲ, ದಟ್ ಈಸ್ ಸೆಕೆಂಡರಿ. ಬಟ್ ಏನಪ್ಪಾ ಅಂದ್ರೆ ಮಾನ ಮರ್ಯಾದೆ ಅವ್ರ ಮುಂದೆ ನಾನು ಮೇಂಟೈನ್ ಮಾಡ್ಬೇಕಪ್ಪ ಅಂತ ಆ ರೀಸನ್ಗೋಸ್ಕರ ಆದ್ರೂ ಬಂದೇ ಬರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಒಂದ್ಸಲ ಬಂದಿದ ತಕ್ಷಣ ಅಲ್ಲಿ ಮೈಂಡ್ ಸೆಟ್ ಡೆಫಿನೆಟ್ ಆಗಿ ಚೇಂಜ್ ಆಗೇ ಆಗುತ್ತೆ. ಇಷ್ಟು ಈಸಿ ಕಾನ್ಸೆಪ್ಟ್ ಇದೆ, ನಮ್ಮ ಕಂಪನಿದು ಬಿಸ್ನೆಸ್ ಕಾನ್ಸೆಪ್ಟ್ ಈಸಿ ಇದೆ, ಇಷ್ಟು ಚೆನ್ನಾಗಿದೆ, ಇಷ್ಟು ಅಪ್ಡೇಟೆಡ್ ಆಗಿದೆ, ಆನ್ಲೈನ್ ಆಫ್ಲೈನ್ ಆಗ್ತಾ ಇದೆ, ರೈಟ್? ಸೊ ಇಷ್ಟೆಲ್ಲ ಈಸಿ ಪ್ರಾಸೆಸ್ ಆಗ್ತಾ ಇರೋದ್ರಿಂದ ಎಸೆನ್ಷಿಯಲ್ಸ್ ಪ್ರಾಡಕ್ಟ್ ಇದೆ. ಸೊ
ನೋ ಹೇಳಕ್ಕೆ ಚಾನ್ಸೇ ಇಲ್ಲ, ಇಲ್ಲಿ ಡಿಫಿಕಲ್ಟ್ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಯಾವಾಗ್ಲೂ ಈ 3 ವೇ ಕಾಲಿಂಗ್ ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ, ಡೆಫಿನೆಟ್ ಆಗಿ ನಮ್ಗೆ ಡೈರೆಕ್ಟ್ ಆಗಿ ಕೆಲವೊಬ್ರು ನೋ ಅಂತ ಹೇಳಬಹುದು. ಬಟ್ ಒಂದ್ ಸಕ್ಸಸ್ಫುಲ್ ಸ್ಟ್ರೇಂಜರ್ಗೆ, ಅವ್ರು ಸ್ಟ್ರೇಂಜರ್ ಆಗಿರ್ತಾರೆ, ಅವ್ರ ಬಗ್ಗೆ ಕೇಳಿರ್ತಾರೆ, ಅವ್ರ ಮೈಂಡ್ ಅಲ್ಲಿ ನೀವು ಹಾಕಿರ್ಬಹುದು. ಸೊ ಇಂತಹ ಈ ಸಕ್ಸಸ್ಫುಲ್ ವ್ಯಕ್ತಿ ಬಗ್ಗೆ ನೀವು ಹೇಳಿದ್ರೆ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಅವರು ನೋ ಅಂತ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಕ್ ಆಗಲ್ಲ. ಸೊ ಅದಕ್ಕಾಗಿ ಈ ತರ 3 ವೇ ಕಾಲಿಂಗ್ ಕಾನ್ಸೆಪ್ಟ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಅನ್ನು ನಿಮ್ಮ ಅಪ್ಲೈನ್ ಇರ್ಬೋದು, ನಿಮ್ಮ ಡೌನ್ಲೈನ್ ಇರ್ಬೋದು. ಸೊ ಗ್ರೂಪ್ ಅಲ್ಲಿ ಈ ತರ ಗ್ರೂಪ್ ಜೊತೆ ಸೇರ್ಕೊಂಡು ಯೂನಿಟಿಯಿಂದ ಯುನೈಟೆಡ್ ಆಗಿ ಕೆಲವೊಂದು ಟೆಲಿಕಾಲಿಂಗ್ ಮಾಡ್ಬೇಕಪ್ಪ ಇಂಥವ್ರಿಗೆ ಅಂತ ಲೀಸ್ಟ್ ಅನ್ನು ರೆಡಿ ಮಾಡ್ಕೊಳ್ಳಿ. ಸೊ ಗ್ರೂಪ್ ಅಲ್ಲಿ ಕುತ್ಕೊಳ್ಳಿ. ಸೊ ಗ್ರೂಪ್ ಕಾಲಿಂಗ್ 3 ವೇ ಕಾಲಿಂಗ್ ಮಾಡಿ ಈ ತರಹ. ಸೊ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ಮ ಇನ್ವಿಟೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಇದು ಒನ್ ಆಫ್ ದ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಒನ್ ಆಫ್ ದ ಮಚ್ ನೀಡೆಡ್ ಕಾನ್ಸೆಪ್ಟ್ ಅಗೇನ್. ಸೊ ಇದರಿಂದ ನಮ್ಮ ಗ್ರೂಪ್ ಅಲ್ಲಿ ಬಾಂಡಿಂಗ್ಸ್ ಕೂಡ ಚೆನ್ನಾಗಾಗುತ್ತೆ. ಯಾರ್ದು ಏನ್ ಪೊಟೆನ್ಶಿಯಲ್ ಅಂತಾನು ಗೊತ್ತಾಗುತ್ತೆ. ನ್ಯೂ ಕಮರ್ಸ್ ಗೆ ಯಾವ ತರಹ ಈ 3 ವೇ ಕಾಲಿಂಗ್ ಮಾಡ್ಬೇಕಂತ ಕಾನ್ಸೆಪ್ಟ್ ಕೂಡ ಅರ್ಥ ಆಗುತ್ತೆ. ಇನ್ವೈಟ್ ಯಾವ ತರ ಜನರಿಗೆ ಮಾಡ್ಬೇಕಂತ ಗೊತ್ತಾಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಯಾರ್ಯಾರು ಈ ಗ್ರೂಪ್ ಕಾಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರಿಗೆ ಕೂಡ ಒಂದು ನ್ಯೂ ಲರ್ನಿಂಗ್ ಕೂಡ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಅಂಡ್ ನಿಮ್ಮ ಯೂನಿಟಿ ಈ ಸ್ಟ್ರೆಂತ್ ಅಂತ, ನಿಮ್ಮ ಯೂನಿಟಿ ಕೂಡ ಸ್ಟ್ರೆಂತ್ ಅನ್ನ ಆಗುತ್ತೆ. ಸೊ ಅದಕ್ಕಾಗಿ ಈ ಕಾನ್ಸೆಪ್ಟ್ ಅನ್ನು ಕೂಡ ನಾವು ಯೂಸ್ ಮಾಡಬಹುದು, 3 ವೇ ಕಾಲಿಂಗ್ ಕಾನ್ಸೆಪ್ಟ್. ಸೊ ಇವತ್ತಿನ ಈ ಪ್ರೋಗ್ರಾಮ್ ಅಲ್ಲಿ ಡೆಫಿನೆಟ್ ಆಗಿ ನಾವು ಕಲ್ತಿರೋದು ಏನಪ್ಪಾ ಅಂದ್ರೆ 5 C's ಆಫ್ ಇನ್ವಿಟೇಷನ್ ಅನ್ನು, ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡೋದು, ಪ್ರಾಪರ್ ಆಗಿ ಕಂಟ್ರೋಲ್ ಅನ್ನು ಮೇಂಟೈನ್ ಮಾಡೋದು, ಯಾವ ತರ ಕಾಲ್ ಅನ್ನು ಓಪನ್ ಮಾಡೋದು, ಜನರಿಗೆ ನಮ್ಮ ಬಿಸ್ನೆಸ್ ಅನ್ನು ಹೇಳಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಇನ್ವೈಟ್ ಮಾಡೋದು. ಸೊ ಅಲಾಂಗ್ ವಿತ್ ದ 3 ವೇ ಕಾಲಿಂಗ್ ಕಾನ್ಸೆಪ್ಟ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಇದಕ್ಕೆ ನಾವು ಪಾರ್ಟ್ 1 ಆಫ್ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ ಅಂತ ಹೇಳೋದು. ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್, ಎಸೆನ್ಷಿಯಲ್ ಅಂತ ಹೇಳಿದ ತಕ್ಷಣ ನಮ್ಗೆ ಡೆಫಿನೆಟ್ ಆಗಿ ಯೂಸ್ ಆಗುವಂತಹ ಸ್ಕಿಲ್ಸ್, ನಮ್ಗೆ ಬೇಕಾಗಿರುವಂತಹ ಸ್ಕಿಲ್, ಹೆಲ್ಪ್ಫುಲ್ ಆಗುವಂತಹ ಸ್ಕಿಲ್ಗೆ ನಾವು ಎಸೆನ್ಷಿಯಲ್ ಅಂತ ಹೇಳೋದು. ಸೆಲ್ಲಿಂಗ್ ಸ್ಕಿಲ್ ಅಗೇನ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಮ್ಮ ಕಾನ್ಸೆಪ್ಟ್ ಅನ್ನು ನಾವು ಸೆಲ್ ಮಾಡಕ್ಕಿಂತ ಮುಂಚೆ ನಾವು ನಮ್ಮನ್ನು ಸೆಲ್ ಮಾಡ್ಬೇಕಾಗಿರುತ್ತೆ. ಕ್ಯೂರಿಯಾಸಿಟಿಯನ್ನು ಮೇಂಟೈನ್ ಮಾಡ್ತಾ, ಒಂದ್ ಕಾಂಪ್ಲಿಮೆಂಟ್ ಅನ್ನು ಕೊಡ್ತಾ, ಕಂಟ್ರೋಲ್ ಅನ್ನು ಇಡ್ತಾ, ಒಂದ್ ಕಮಿಟ್ಮೆಂಟ್ ಜೊತೆ ಇನ್ವಿಟೇಷನ್ ಇರಬೇಕು. ಅಂಡ್ ಡೆಫಿನೆಟ್ಲಿ ಸೊ ನಿಮ್ಮ ಅಪ್ಲೈನ್ ಜೊತೆ, ನಿಮ್ಮ ಡೌನ್ಲೈನ್ ಜೊತೆ ಕುತ್ಕೊಂಡು ಈ ತರ 3 ವೇ ಕಾಲಿಂಗ್ ಕೂಡ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ. ಸೊ ಡೇ ಟು ಡೇ ಈ ತರ ಪ್ರಾಕ್ಟೀಸ್ ಇಂದಾನೆ ನಾವು ಕೂಡ ಪರ್ಫೆಕ್ಟ್ ಆಗೋದು. ಸೊ ಒಂದೇ ದಿನದಲ್ಲಿ ಒಂದೇ ಇನ್ವಿಟೇಷನ್ ಅಲ್ಲಿ ನಾವು ಪರ್ಫೆಕ್ಟ್ ಆಗಲ್ಲ. ಸೊ ಡೆಫಿನೆಟ್ ಆಗಿ ಈ ತರ ಪ್ರಾಕ್ಟೀಸ್ ಇಂದಾನೆ ಗ್ರೂಪ್ ಜೊತೆ ಬಾಂಡಿಂಗ್ ಕೂಡ ಕ್ರಿಯೇಟ್ ಆಗುತ್ತೆ. ಪ್ರಾಕ್ಟೀಸ್ ಇಂದ ನಮ್ಮ ನಾಲೆಜ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದ ಪಾರ್ಟ್ 1 ಆಫ್ ನಮ್ಮ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್. ಸೊ ಯಾರ್ಯಾರು ಇವತ್ತಿನ ಸೆಷನ್ ಅಟೆಂಡ್ ಮಾಡಿದ್ದೀರಾ, ಸೊ ತುಂಬಾ ಧನ್ಯವಾದ. ಸೊ ನಾಳೆ ಕೂಡ ಕನೆಕ್ಟ್ ಆಗಿ, ಯಾಕಂದ್ರೆ ಇವತ್ತೇನು ಇನ್ವಿಟೇಷನ್ ಯಾವ ತರಹ ಮಾಡ್ಬೇಕು, ಯಾವ ತರ ಕಲಿಬೇಕು, ಯಾವ ತರ ಇನ್ವೈಟ್ ಮಾಡ್ಬೇಕಂತ ಕಲ್ತಿದ್ವಿ. ಕನೆಕ್ಟೆಡ್ ಆಗಿ ಪಾರ್ಟ್ 2 ಸೆಷನ್ ನಲ್ಲಿ ನಾವು ಕಲಿತೀವಿ. ನಿಮ್ಮ ಪ್ರೆಸೆಂಟೇಶನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಯಾವ ತರಹ ನಿಮ್ಮ ಕಸ್ಟಮರ್, ನಿಮ್ಮ ಈ ಪ್ರಾಸ್ಪೆಕ್ಟ್ ಮೈಂಡ್ ಅಲ್ಲೇ ನಿರ್ಧಾರ ತಗೋಬೇಕು, ಎಸ್ ನಾನು ಈ ಕಾನ್ಸೆಪ್ಟ್ ಅನ್ನು ತಗೋಬೇಕಂತ, ನಿಮ್ಮ ಪ್ರೆಸೆಂಟೇಶನ್ ಅನ್ನು ಕೇಳಕ್ಕಿಂತ ಮುಂಚೆ. ಸೊ ಈ ಜಿಜ್ಞಾಸವನ್ನು, ಈ ಕ್ಯೂರಿಯಾಸಿಟಿಯನ್ನು ಯಾವ ತರ ಕ್ರಿಯೇಟ್ ಮಾಡಬಹುದಂತ ನಾವು ನಾಳೆದು ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತು ಸೆಷನ್ ಯಾರ್ಯಾರು ಮಾಡಿದ್ದೀರಾ, ಸೊ ಎಲ್ಲರಿಗೂ ಧನ್ಯವಾದ. ಸೊ ತುಂಬಾ ಥ್ಯಾಂಕ್ಸ್ ನಮ್ಮ ಲೈವ್ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಜಾಯ್ನ್ ಆಗಿದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದ. ನಮ್ಮ ಆಜಾದಿ ಕಿ ಪಾಠಶಾಲಾದಿಂದ ನೀವು ಲಾಟ್ ಆಫ್ ಲರ್ನಿಂಗ್ಸ್ ತಗೊಳ್ತಾ ಇದ್ದೀರಾ. ಸೊ ನಾನು ಕೂಡ ಕಲಿತಾ ಇದ್ದೀನಿ, ನೀವು ಕೂಡ ಕಲಿತಾ ಇದ್ದೀರಾ. ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ ಆಗಿ ನಮ್ಮ ಈ ವರ್ಡ್ ಆಫ್ ಮೌತ್ ಅನ್ನು ಸ್ಪ್ರೆಡ್ ಮಾಡಬೇಕು. ಆಜಾದಿ ಕಿ ಪಾಠಶಾಲಾವನ್ನು ಸ್ಪ್ರೆಡ್ ಮಾಡಿ, ಅಥವಾ ನಮ್ಮ SPBM ಲೈವ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಕೂಡ ಹೇಳಿ. ನಿಮ್ಮ ನ್ಯೂ ಕಮರ್ಸ್ ಗೆ ಡೆಫಿನೆಟ್ ಆಗಿ ಶೇರ್ ಮಾಡಿ. ಅಂಡ್ ಹ್ಯಾಪಿ learnings as well as happy earnings. Tumba dhanyawada. Have a nice day. So take care of yourself, take care of your family, and keep smiling always. So matte naale sigona innomme nama part 2 of essential selling program jote. So thank you so much.